ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ಚಾಪ್ಟರ್. ಈ ಒಂದು ಚಾಪ್ಟರ್ ಅಲ್ಲಿ ನಾವು ಟೆಕ್ನಿಕಲ್ಸ್ದು ಬೇಸಿಕ್ ವಿಚಾರಗಳನ್ನು ಅಂದರೆ ಕ್ಯಾಂಡಲ್ಸಿಕ್ ಬಗ್ಗೆ, ಟ್ರೆಂಡ್ಗಳ ಬಗ್ಗೆ, ಸೊ ಪ್ರಾಫಿಟ್ ಅನ್ನ ಮಾಡೋ ವಿಧಾನಗಳ ಬಗ್ಗೆ ಸಾಕಷ್ಟು ವಿಚಾರನ ತಿಳ್ಕೊಳ್ತೀವಿ. ಸೊ ಈ ಒಂದು ಚಾಪ್ಟರ್ ಕಂಪ್ಲೀಟ್ಲಿ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ನ ಬೇಸ್ ಮೇಲೆ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿವರೆಗೂ ನೀವೇನು ಫಂಡಮೆಂಟಲ್ಸ್ ಕಲ್ತಿದ್ದೀರಾ, ಸೊ ಅದೆಲ್ಲದೂ ಕೂಡ ನಿಮ್ದೇನು ಅಸೈನ್ಮೆಂಟ್ಸ್ ಇತ್ತು ಅಥವಾ ನೀವೇನು ನೋಟ್ ಮಾಡ್ಕೊಳ್ಳೋ ಅಂತ ಪಾಯಿಂಟ್ ಇತ್ತು ಅದೆಲ್ಲವೂ ಕೂಡ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಈ ಒಂದು ಚಾಪ್ಟರ್ನ ಶುರು ಮಾಡೋಣ. ಈ ಒಂದು ಚಾಪ್ಟರ್ ಏನಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಆಗಿರುತ್ತೆ. ಸೊ ವಿತೌಟ್ ಮಿಸ್ ಒಂದು ಬುಕ್ಕು ಪೆನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ನಾನು ಏನೇನೆಲ್ಲ ಪಾಯಿಂಟ್ಸ್ ಹೇಳ್ತೀನಿ, ನಿಮ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ನಾಳೆ ನಿಮ್ಗೆ ಏನಾದರೂ ಬೇಕು ಅಂತಂದರೆ ರಿವೈಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದಾಗಿರುತ್ತೆ. ಸೊ ಸ್ಟ್ರೈಟ್ ಅವೇ ಈ ಒಂದು ಚಾಪ್ಟರ್ನ ಶುರು ಮಾಡೋಣ. ವೆಲ್ಕಮ್ ಟು ಕರ್ನಾಟಕ ಟ್ರೇಡರ್ಸ್. ಸೊ ಮೊದಲನೇದಾಗಿ ನಾವು ಏನು ತಿಳ್ಕೊಳ್ತೀವಿ ಅಂತಂದ್ರೆ ಈ ಒಂದು ಚಾಪ್ಟರ್ಲಿ ಟೆಕ್ನಿಕಲ್ ಅನಾಲಿಸಿಸ್ನ ವಿಚಾರವಾಗಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ತೀವಿ. ಕರೆಕ್ಟಾ? ಸೊ ಮೊದಲನೇದಾಗಿ ನೋಡೋದಾಯ್ತು ಅಂತಂದ್ರೆ ಏನು ಫಂಡಮೆಂಟಲ್ ಅನಾಲಿಸಿಸ್ಗೂ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ಗೂ ಇರುವಂತ ಡಿಫರೆನ್ಸ್ ಏನು ಅಂತ ಮಾತಾಡೋದಾದ್ರೆ ಲೆಟ್ಸ್ ಹ್ಯಾವ್ ಅನ್ ಎಕ್ಸಾಂಪಲ್. ಸೊ ನೀವೇನಾದ್ರೂ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಒಂದು ಬ್ರೀಫ್ ಐಡಿಯಾ ನಿಮಗೆ ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಪಕ್ಕದಲ್ಲಿರುವಂತ ಯಾವುದೋ ಒಂದು ಫ್ರೂಟ್ ಅಂಗಡಿಗೆ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಓಕೆ, ಎಕ್ಸಾಂಪಲ್ಗೆ ಒಂದು ಆ್ಯಪಲ್ ಅಂಗಡಿಗೆ ಫಾರ್ ದ ಫಸ್ಟ್ ಟೈಮ್ ಆ ಒಂದು ಆ್ಯಪಲ್ ಅಂಗಡಿಯಲ್ಲಿ ನಾವು ಹೋಗ್ತೀವಿ ತಗೊಳಕ್ಕೆ ಅಂತಂದಾಗ ಸಾಕಷ್ಟು ವಿಚಾರಗಳನ್ನ ನಾವೇನ್ ಮಾಡ್ತೀವಿ, ಗಮನಿಸ್ತೀವಿ. ಅಂದ್ರೆ ಅದನ್ನ ಮಾರ್ತಾ ಇರುವಂತ ವ್ಯಕ್ತಿ ಯಾರು, ಆ ವ್ಯಕ್ತಿ ಹೈಜಿನಿಕ್ ಆಗಿದಾನ ಇಲ್ವಾ, ಸೊ ಆ ವ್ಯಕ್ತಿ ತರುವಂತ ಮಾಲ್ಸು ಫ್ರೆಶ್ ಅಪ್ ಇರುವಂತದ, ಆಮೇಲೆ ಅಲ್ಲಿ ಇರುವಂತ ಜಾಗ ಹೇಗಿದೆ, ಸೊ ಕ್ಲೀನ್ ಆಗಿ ಇಟ್ಟಿದಾರ, ಚೆನ್ನಾಗಿ ಮೇಂಟೈನ್ ಮಾಡ್ತಿದಾರ, ಅಂಡ್ ನಾವು ತಗೊಳಕ್ ಹೊರಟಿರುವಂತ ಹಣ್ಣು ಸೊ ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಇದೆಯಾ, ಜಾಸ್ತಿ ಆಗಿದೆಯಾ. ಸೊ ಈ ಥರದ್ದು ಸಾಕಷ್ಟು ವಿಚಾರಗಳನ್ನ ನಾವು ಫಾರ್ ದ ಫಸ್ಟ್ ಟೈಮ್ ಹೋದಾಗ ಗಮನಿಸ್ತೀವಿ. ವೆರಿ ಸಿಂಪಲ್ ಆಗಿ ಅದನ್ನ ನಾವು ಫಂಡಮೆಂಟಲ್ ಅಂತ ಹೇಳ್ಬೋದು. ಅಂದ್ರೆ ಫಸ್ಟ್ ಟೈಮ್ ಹೋಗಿ ಎಲ್ಲವನ್ನ ಕೂಡ ನಮಗೆ ಬೇಕಾಗಿರುವಂತ ಇಂಪಾರ್ಟೆಂಟ್ ವಿಚಾರವನ್ನ ಎಲ್ಲವನ್ನ ಕೂಡ ಒಂದ್ಸತಿ ಗೋ ಥ್ರೂ ಮಾಡುವಂಥದ್ದು. ರೈಟ್. ನೆಕ್ಸ್ಟ್ ಟೆಕ್ನಿಕಲ್ ಅನಾಲಿಸಿಸ್. ಸೊ ಇಲ್ಲಿ ನಾವು ಟೆಕ್ನಿಕಲ್ ಅಂತಂದ್ರೆ ಏನ್ ಎಕ್ಸಾಂಪಲ್ ತಗೊಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ರಿಪೀಟೆಡ್ ಆಗಿ ಆ ಒಂದು ಹಣ್ಣಿನ ಅಂಗಡಿಗೆ ನಾವು ಹೋಗ್ತಾ ಇದೀವಿ ಅಂತಂದ್ರೆ ಸೊ ನಮಗೊಂದು ಐಡಿಯಾ ಬಂದ್ಬಿಡುತ್ತೆ ಯಾವ್ಯಾವ ದಿವಸದಲ್ಲಿ ಏನೇನಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಮಂಡೇ ಹೋಗ್ತೀವಿ ಅಂತಂದ್ರೆ ನಮಗೆ ಸಿಗುವಂತ ಮಾಲ್ ಏನಿರುತ್ತೆ ಅದು ಫ್ರೆಶ್ ಆಗಿ ಸಿಗುತ್ತೆ, ಬಿಕಾಸ್ ಮಾರ್ಕೆಟ್ ಇಂದ ಅವಾಗ ತಾನೇ ತಗೊಂಡ್ಬಂದಿರ್ತಾರೆ. ಇದೇ ನಾವು ಫ್ರೈಡೇ ಅಥವಾ ಸಾಟರ್ಡೆ ಹೋಗ್ತೀವಿ ಅಂತಂದ್ರೆ ಸ್ವಲ್ಪ ಏನು ಮಾಲ್ ಇರುತ್ತೆ ಅದು ಸ್ವಲ್ಪ ಹಳೇದಾಗಿರುತ್ತೆ, ಅಥವಾ ಆ ಟೈಮಲ್ಲಿ ನಮಗೆ ಪ್ರೈಸ್ ಕಮ್ಮಿಯಲ್ಲಿ ಸಿಗುತ್ತೆ. ಅಥವಾ ನಾವು ಮಂಡೇ ಟ್ಯೂಸ್ಡೇ ಹೋಗ್ತೀವಿ ಅಂತಂದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಈ ತರದ ವಿಚಾರಗಳು ನಮಗೆ ಸ್ವಲ್ಪ ಐಡಿಯಾ ಬಂದಿರುತ್ತೆ. ಅಂಡ್ ಇದನ್ನ ಅಂದ್ರೆ ಇವಾಗ ಆಗಿರುವಂತ ಅನುಭವ ಏನಿರುತ್ತೆ ಅಂದ್ರೆ ಹಿಸ್ಟ್ರಿ ಏನಿರುತ್ತೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಸೊ ಅದನ್ನ ನಾವೇನ್ ನೋಡಿದೀವಿ ಅದರ ಬೇಸಿಸ್ ಮೇಲೆ ನೆಕ್ಸ್ಟ್ ಡಿಸಿಷನ್ಸ್ ಅನ್ನ ಮಾಡೋದನ್ನ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಗೆ ನಾನೇನಾದ್ರೂ ಮಂಡೇ ಹೋಗ್ಬೇಕು ಅಂತಂದ್ರೆ ನನಗೆ ಫ್ರೆಶ್ ಐಟಮ್ ಬೇಕು ಅಂತಂದಾಗ ನಾನು ಯಾವಾಗ ಹೋಗ್ಬೇಕು, ಮಂಡೇ ಹೋಗ್ಬೇಕು. ನನಗೆ ಕಡಿಮೆಯಲ್ಲಿ ಐಟಮ್ ಬೇಕು ಅಂತಂದಾಗ ಅಂದ್ರೆ ರೇಟ್ ವೈಸ್ ಕಮ್ಮಿ ಇರಬೇಕು ಪ್ರೈಸ್ ಅಂತ ಅಂದ್ರೆ ನಾನು ಫ್ರೈಡೇ ಅಥವಾ ಸಾಟರ್ಡೆ ಹೋಗ್ಬೇಕು ಅನ್ನೋದನ್ನ ನಾವು ಏನ್ ಮಾಡ್ತೀವಿ, ಪ್ರೆಡಿಕ್ಟ್ ಮಾಡ್ತೀವಿ. ಕರೆಕ್ಟಾ? ದ ಸೇಮ್ ವೇ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ವರ್ಕ್ ಆಗುವಂಥದ್ದು. ಸೊ ಯಾವುದೇ ಒಂದು ಒಂದು ಸ್ಕ್ರಿಪ್ಟ್ ಅನ್ನ ತಗೊಳ್ತೀವಿ ಅಂದ್ರೆ ದಟ್ ಮೇ ಬಿ ಸ್ಟಾಕ್ ಆಗಿರ್ಬೋದು, ಕ್ರಿಪ್ಟೋ ಆಗಿರ್ಬೋದು, ಅಥವಾ ಫಾರೆಕ್ಸ್ ಆಗಿರ್ಬೋದು. ಸೊ ಇಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಇದ್ದು ಒಂದು ಬಿಹೇವಿಯರ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕು ಸೊ 100 rupees ಬಂತು ಅಂತಾದಾಗ ಪ್ರೈಸ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ. ಅಥವಾ 150-200 rupees ಹೋಯ್ತು ಅಂತಂದಾಗ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ರಿಪೀಟೆಡ್ ಆಗಿ ಆಗ್ತಾ ಇರುತ್ತೆ ಕೆಲವೊಂದ್ಸರಿ. ಸೊ ಇದನ್ನ ನಾವು ಗಮನಿಸಿದಾಗ ಸೊ ಅದರದ್ದು ಕ್ಯಾರೆಕ್ಟರ್ ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಪ್ರೈಸ್ 100 rupees ಬಂತು ಅಂದ್ರೆ ಅದರ ಬೇಡಿಕೆ ಏನಿದೆ ಜಾಸ್ತಿ ಇದೆ. ಸೊ 150 rupees ಹೋಯ್ತು ಅಂತಂದ್ರೆ ಅದರ ಪ್ರೈಸ್ ಕಮ್ಮಿ ಆಗುವಂತ ಸಾಧ್ಯತೆ ಇರುತ್ತೆ ಅನ್ನೋದನ್ನ ನಾವು ನೋಡಿರ್ತೀವಿ. ಓಕೆ, ಸೊ ಚಾಟ್ಗಳ ಮುಖಾಂತರ ನೋಡ್ತೀವಿ. ಚಾಟ್ ಏನು ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ. ಅದನ್ನ ನೋಡಿರ್ತೀವಲ್ವಾ, ಸೊ ಅದರ ಬೇಸಿಸ್ ಮೇಲೆ ನಮ್ಮ ನೆಕ್ಸ್ಟ್ ಡಿಸಿಷನ್ಸ್ಗಳನ್ನ ಮಾಡುವಂಥದ್ದನ್ನ ಸಿಂಪಲ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದನ್ನ ಹೇಳ್ಬೋದು. ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ಗೆ ನಾನು ಸ್ವಲ್ಪ ಪರ್ಸನಲಿ ಸ್ವಲ್ಪ ಜಾಸ್ತಿನೇ ಪ್ರಯಾರಿಟಿ ಕೊಡ್ತೀನಿ. ಬಿಕಾಸ್ ಯಾಕೆ ಅಂತ ಕೇಳೋದಾಯ್ತು ಅಂದ್ರೆ ಫಂಡಮೆಂಟಲ್ಸ್ ಅಲ್ಲಿ ನಾವೇನು ನೋಡಬಹುದು ಅದರಲ್ಲಿ ಲೂಪ್ ಹೋಲ್ಸ್ಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿರುವಂತ ಡೇಟಾ ಎಷ್ಟು ಒರಿಜಿನಲ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಕರೆಕ್ಟಾ? ಸೊ ಅಲ್ಲಿ ಎಷ್ಟು ಇನ್ಫಾರ್ಮೇಶನ್ ಅಲ್ಲಿ ಅಪ್ಡೇಟ್ ಇದೆ ಅದು ಎಷ್ಟು ಆಥರೈಸ್ಡ್ ಆಗಿದೆ ಅಥವಾ ಅಥೆಂಟಿಕ್ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಎಕ್ಸಾಂಪಲ್ ಮಾತಾಡೋದಾದ್ರೆ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ನಾವು ತಗೊಳ್ತೀವಿ ಅಂತಂದ್ರೆ ಯಾವುದೋ ಒಂದು ಲ್ಯಾಂಡ್ ತುಂಬಾ ಬೂಮ್ ಆಗೋದಿದೆ ಅಥವಾ ಯಾವುದೋ ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರೋದಿದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗ ಬಂದು
ತುಂಬಾ ಬೇಡಿಕೆ ಜಾಸ್ತಿಯಾಗಿ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದಾದ್ರೆ ಫಸ್ಟ್ ಪಬ್ಲಿಕ್ ನಮಗೆ ಅದರ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಿಗಲ್ಲ. ಫಸ್ಟ್ ಯಾರಿಗೆ ಸಿಗುತ್ತೆ? ಸೊ ಆ ನಿಯರ್ ಆ ಒಂದು ಪರ್ಟಿಕ್ಯುಲರ್ ಜಾಗದ ಹತ್ರ ಇರೋವಂಥವ್ರಿಗೆ ಅಥವಾ ಆ ಒಂದು ಪರ್ಟಿಕ್ಯುಲರ್ ಸರ್ಕಲ್ ಅಲ್ಲಿ ಇರುವಂತ ಪೊಲಿಟಿಷಿಯನ್ಸ್ಗೆ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಪೀಪಲ್ಗೆ ಇವ್ರಿಗೆಲ್ಲ ಇನ್ಫಾರ್ಮೇಶನ್ ಹೋಗುತ್ತೆ, ಈ ತರದೊಂದು ಪ್ರಾಜೆಕ್ಟ್ ಬರುತ್ತೆ, ಹಾಗಾಗಿ ಇಲ್ಲಿ ಪ್ರೈಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಅಂತ. ಕರೆಕ್ಟಾ? ಸೊ ಅವಾಗ ಏನ್ ಮಾಡ್ತಾರೆ ಅವರು? ಫಸ್ಟ್ ಅವ್ರು ಅದನ್ನ ಆಕ್ಯುಪೈ ಮಾಡ್ಕೊಳ್ತಾರೆ. ಸೊ ಈ ಪಬ್ಲಿಕ್ಗೆ ವಿಷಯ ತಲುಪಕ್ ಮುಂಚೆ ಸೊ ಅದನ್ನ ಆಕ್ಯುಪೈ ಮಾಡ್ಕೊಳ್ತಾರೆ, ಒಳ್ಳೆ ಪ್ರೈಸ್ ಅಲ್ಲಿ ತಗೊಳ್ತಾರೆ ಅಂಡ್ ತಗೊಂಡಿದ್ದನ್ನ ಮಾರ್ಬೇಕಲ್ವಾ. ಸೊ ಯಾವಾಗ ಅಂತಂದ್ರೆ ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ತಗೊಂಡ ನಂತರ ಮಾರ್ಬೇಕು ಅಂತಂದಾಗ ಅಗೇನ್ ಜಾಸ್ತಿ ಕೊಟ್ಟೆ ಮಾರಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ. ಆ ಟೈಮಲ್ಲಿ ಅದನ್ನೇನ್ ಮಾಡ್ತಾರೆ? ಪಬ್ಲಿಸಿಟಿ ಮಾಡ್ತಾರೆ. ಅಂದ್ರೆ ನ್ಯೂಸ್ ಚಾನಲ್ ಅಲ್ಲಿ, ಪೇಪರ್ಗಳಲ್ಲಿ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಪ್ರಚಾರ ಮಾಡಕ್ ಶುರು ಮಾಡ್ತಾರೆ. ಅವಾಗ ಏನಾಗುತ್ತೆ? ಸೊ ಪಬ್ಲಿಕ್ ಒಂದು ಕ್ರೌಡ್ ಫ್ಲೋ ಬರುತ್ತೆ. ಸೊ ಆ ಫ್ಲೋ ನಲ್ಲಿ ಏನಾಗುತ್ತೆ? ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ಅವಾಗ ಅದನ್ನ ಜಾಸ್ತಿ ಪ್ರೈಸ್ಗೆ ಮಾರುವಂಥದ್ದು. ಕರೆಕ್ಟಾ? ಸೊ ಇದು ರಿಯಲ್ ಎಸ್ಟೇಟ್ ಅಲ್ಲಿ ಕಾಮನ್ ಆಗಿ ಆಗುವಂಥದ್ದು. ಸೊ ಇಲ್ಲೂ ಕೂಡ ಸೇಮ್ ಆಸ್ ಇಟ್ ಈಸ್ ಆಗ್ಬಹುದು. ಸೊ ಇಲ್ಲಿ ಏನ್ ಇಂಟರ್ನಲ್ ಇನ್ಫಾರ್ಮೇಶನ್ಸ್ ಇರುತ್ತೆ ಅದೆಲ್ಲ ಯಾರಿಗೆ ಹೋಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳಿಗೆ ಹೋಗುತ್ತೆ, ಇನ್ಸ್ಟಿಟ್ಯೂಟ್ನಲ್ಸ್ಗಳಿಗೆ ಹೋಗುತ್ತೆ. ಸೊ ಅಲ್ಲಿ ಇರುವಂತ ಫಂಡಮೆಂಟಲ್ ವಿಚಾರಗಳು ಅಥವಾ ಅಲ್ಲಿರೋ ಬರುವಂತ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಇದೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಸಿಗೋದ್ರಿಂದ ನಮಗೆ ಏನ್ ಇನ್ಫಾರ್ಮೇಶನ್ ಸಿಗುತ್ತೆ ಅದಕ್ಕೆ ಮುಂಚೆ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕಿರೋದ್ರಿಂದ ನಮಗಿಂತ ಮುಂಚೆ ಅವರು ಜಾಸ್ತಿ ತಗೊಂಡಿರುವಂತ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ನಾವು ನಮಗೆ ಇನ್ಫಾರ್ಮೇಶನ್ ಬಂದ್ಮೇಲೆ, ನ್ಯೂಸ್ಗಳು ಬಂದ್ಮೇಲೆ ನಾವು ತಗೊಳಕ್ ಹೋಗ್ತೀವಿ, ಸ್ವಲ್ಪ ಪ್ರೈಸ್ ಇನ್ಕ್ರೀಸ್ ಆಗಿ ಆಮೇಲೆ ಸಡನ್ ಆಗಿ ಡ್ರಾಪ್ ಆಗಿರುವಂತ ಸಾಕಷ್ಟು ಎಕ್ಸಾಂಪಲ್ಗಳನ್ನ ನಾವೀಗಾಗಲೇ ನೋಡಿದೀವಿ. ಬಟ್ ಇದೇ ವಿಷಯ ಒಂದು ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಮುಚ್ಚಿಡಕ್ಕಾಗಲ್ಲ ಅಂತಂದ್ರೆ ಅದು ರಿಯಲ್ ಎಸ್ಟೇಟ್ ಎಕ್ಸಾಂಪಲ್ ತಗೊಳ್ಳೋದಾಯ್ತು ಅಂದ್ರೆ ಅದು ಒಂದು ರಿಜಿಸ್ಟ್ರೇಷನ್ ಆಫೀಸ್. ಅಂದ್ರೆ ಎಲ್ಲಿ ಆ ಒಂದು ಲ್ಯಾಂಡ್ ರಿಜಿಸ್ಟ್ರೇಷನ್ ಆಗುತ್ತಲ್ವಾ, ಸೊ ಆ ಜಾಗದಲ್ಲಿ ಯಾರ ಕಣ್ಣು ತಪ್ಸಕ್ಕಾಗಲ್ಲ. ಕರೆಕ್ಟಾ? ಯಾಕಂದ್ರೆ ನೀವೇನೆಲ್ಲ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಕ್ ಹೋಗ್ತೀರಾ ಅಲ್ಲಿ ವಿತೌಟ್ ರಿಜಿಸ್ಟ್ರೇಷನ್ ಅದೇನಾಗಲ್ಲ, ಸೇಲೇ ಆಗಲ್ಲ. ದ ಸೇಮ್ ವೇ ಇಲ್ಲಿ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಚಾರ್ಟ್ಗಳ ಮುಖಾಂತರ, ಕ್ಯಾಂಡಲ್ಸ್ಗಳ ಮುಖಾಂತರ ಕಾಣಿಸುತ್ತೆ. ಅಂದ್ರೆ ಎವ್ರಿ ಟೈಮ್ ಒಂದು ಸ್ಟಾಕ್ನು ಅಥವಾ ಕ್ರಿಪ್ಟೋನು ಅಥವಾ ಫಾರೆಕ್ಸ್ ಯಾವುದೋ ಒಂದು ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಯಾರು ತಗೊಳ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ, ಬಟ್ ಪ್ರೈಸ್ ಅಲ್ಲಿ ಆಗುವಂತ ಮೊಮೆಂಟಮ್ ಏನ್ ಗೊತ್ತಾಗುತ್ತೆ? ಸೊ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಬೇಸಿಸ್ ಮಾಡ್ತಾ ನಾವು ಡಿಸಿಷನ್ಸ್ ಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ನಮಗೆ ಯಾರು ಯಾವಾಗ ನಮಗೆ ಗೊತ್ತಿಲ್ದಂಗೆ ಬೈ ಮಾಡೋದಕ್ಕೆ ಶುರು ಮಾಡ್ತಾರೆ, ಸೊ ಕೆಲವೊಂದು ಮೆಥಡ್ಗಳನ್ನ ಐಡೆಂಟಿಫೈ ಮಾಡೋ ಮುಖಾಂತರ ನಾವು ಅವ್ರ ಜೊತೆಗೆ ಅಥವಾ ಅವ್ರು ತಗೊಂಡು ಸ್ವಲ್ಪ ಹೊತ್ತಲ್ಲೇ ನಾವು ಅದನ್ನ ತಗೊಳ್ಳೋ ಅಂತ ಅವಕಾಶ ನಮಗೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಸಿಗುವಂಥದ್ದು. ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ನಾವು ಟೆಕ್ನಿಕಲ್ಗೆ ಹೆಚ್ಚಿನ ಪ್ರಯಾರಿಟಿ ಕೊಡ್ತೀವಿ. ಅಂಡ್ ಟ್ರೇಡಿಂಗ್ ಮಾಡೋರಿಗೆ ಇನ್ವೆಸ್ಟ್ಮೆಂಟ್ ಅಲ್ಲ, ಅಂದ್ರೆ 5 ವರ್ಷ 10 ವರ್ಷ 20 ವರ್ಷ 30 ವರ್ಷ ನೀವು ಈ ಹೂಡಿಕೆ ಮಾಡ್ತಿಲ್ಲ ಅನ್ನೋದಾದ್ರೆ ಯು ಆರ್ ಎ ಟ್ರೇಡರ್. ವೆರಿ ಸಿಂಪಲ್ ಆಗಿ. ಸೊ ಟ್ರೇಡಿಂಗ್ ಮಾಡೋರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ತಿಳ್ಕೊಳ್ಳೋ ಅಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಗೋಲ್ಸ್ ಏನಿರುತ್ತೆ, ನಮ್ಮ ಒಂದು ಟಾರ್ಗೆಟ್ಸ್ ಏನಿರುತ್ತೆ ಅದು ತುಂಬಾ ಶಾರ್ಟ್ ಟೈಮ್ ಆಗಿರುತ್ತೆ. ಹಾಗಾಗಿ ನಾವು ಟೆಕ್ನಿಕಲ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಕಲಿಬೇಕು. ಸೊ ಟೆಕ್ನಿಕಲ್ ಅಂತ ಬಂದಾಗ ವೆರಿ ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಬೇಸಿಕ್ ಇನ್ಫಾರ್ಮೇಶನ್ಸ್. ಓಕೆ, ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಬೇಸಿಕ್ ಅನ್ನ ನಾವು ತಿಳ್ಕೊಳ್ಳೋಣ. ಫರ್ದರ್ ನಾವು ಒಂದು ಅಡ್ವಾನ್ಸ್ ಸಬ್ಜೆಕ್ಟ್ ಗಳನ್ನ ಮಾತಾಡೋಣ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ ಸೊ ನಾವು ಟೆಕ್ನಿಕಲ್ ಕಲಿಬೇಕು ಅಂತಂದ್ರೆ ಕೆಲವೊಂದು ಕ್ಯಾಂಡಲ್ಸ್ ಗಳನ್ನ ನೋಡ್ಬೇಕಾಗುತ್ತೆ. ಕ್ಯಾಂಡಲ್ಸ್ ಅಂದ್ರೆ ನಮ್ಮೆಲ್ರಿಗೂ ಏನ್ ಗೊತ್ತು? ಅಗೈನ್ ನಾವು ದೀಪ ಹಾರೋದಾಗ ಯೂಸ್ ಮಾಡುವಂತ ಕ್ಯಾಂಡಲ್ಸ್, ರೈಟ್? ದ ಸೇಮ್ ವೇ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಕ್ಯಾಂಡಲ್ಸ್ ಅಂತ ಬರುತ್ತೆ. ಇದ್ರ ಹಿಸ್ಟ್ರಿ ಎಲ್ಲ ಇದೆ, ಬಟ್ ಅದೆಲ್ಲ ನಮಗೆ ನೆಸಸರಿ ಇಲ್ಲ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೀವೇನ್ ಗ್ರೀನ್ ಕಲರ್ ಅಲ್ಲಿ ನೋಡ್ತಾ ಇದೀವಿ, ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಕ್ಯಾಂಡಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಗೆ ಗ್ರೀನ್ ಕಲರ್ ಅಂತ ಬಂದಿದೆ, ಗ್ರೀನ್ ಕಲರ್ ಅಲ್ಲಿ ಇದೆ ಇದು ಅಂತಂದ್ರೆ ಇದನ್ನ ನಾವು ಬುಲ್ಲಿಶ್ ಕ್ಯಾಂಡಲ್ ಅಂತ ಹೇಳ್ತೀವಿ. ಏನು? ಬುಲ್ಲಿಶ್ ಕ್ಯಾಂಡಲ್ ಅಥವಾ ಇದನ್ನ ಪಾಸಿಟಿವ್ ಕ್ಯಾಂಡಲ್ ಅಂತ ಕೂಡ ಹೇಳ್ತಾರೆ. ಓಕೆ, ಪಾಸಿಟಿವ್ ಕ್ಯಾಂಡಲ್. ಸೊ ಹೆಂಗ್ ಬೇಕಾದ್ರೂ ಹೇಳ್ಬೋದು, ಬಟ್ ಬುಲ್ಲಿಶ್ ಅನ್ನೋವಂಥದ್ದನ್ನ ಸಿಂಪಲ್ ಆಗಿ ಕಾಮನ್ ಆಗಿ ತುಂಬಾ ಎಲ್ಲರೂ ಯೂಸ್ ಮಾಡುವಂತ ವರ್ಡ್. ಓಕೆ, ಸೊ ಇದು ಬುಲ್ಲಿಶ್. ಇದು ಯಾಕೆ ಗ್ರೀನ್ ಕಲರ್ ಆಗಿದೆ ಅಂತ ಮಾತಾಡೋದಾದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ನಾವು ಮಾಡ್ತೀವಿ ಅಂದ್ರೆ ಯಾವ್ದ್ರ ಬೇಸಿಸ್ ಮೇಲೆ, ಅದು ಪಾಸಿಟಿವಾ ನೆಗೆಟಿವಾ ಅಥವಾ ಬುಲ್ಲಿಶ ಅಥವಾ ಬೇರಿಶ ಅಂತ ನಾವು ತಿಳ್ಕೊಳ್ತೀವಿ ಅಂದ್ರೆ ಅದರ ಬೇಸ್ಡ್ ಆನ್ ಅದರ ಪ್ರೈಸ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಸ್ಟಾಕ್ ಅಥವಾ ಯಾವುದೋ ಒಂದು ಸ್ಕ್ರಿಪ್ಟ್ ನೀವು ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಅದರ ಪ್ರೈಸ್ ಏನಾಗಿದೆ? ಓಪನ್ ಆಗಿದೆ, ಓಪನ್ ಆಗಿ ಪ್ರೈಸು ಕೆಳಗಡೆ ಬಂದಿದೆ. ಓಕೆ, ಅದರ ನೆಗೆಟಿವ್ ಆಗಿದೆ. ಅಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಅದರ ಪ್ರೈಸ್ ಏನಾಗಿದೆ? ಪಾಸಿಟಿವ್ ಡೈರೆಕ್ಷನ್ಗೆ ಹೋಗಿದೆ. ಪಾಸಿಟಿವ್ ಡೈರೆಕ್ಷನ್ಗೆ ಹೋಗಿ ಮತ್ತೆ ಅದು ಒಂದು ಸರ್ಟನ್ ಪ್ರೈಸ್ಗೆ ಬಂದು ಕ್ಲೋಸ್ ಆಗಿದೆ. ಓಕೆ, ಅಂದ್ರೆ ಎಲ್ಲಿ ಓಪನ್ ಆಗಿದೆ ಅಂತಂದ್ರೆ ಈ ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ ಓಪನ್ ಆಗಿದೆ. ಓಕೆ,
ಅಂಡ್ ಇಲ್ಲಿ ಬಂದು ಕ್ಲೋಸ್ ಆಗಿದೆ. ಓಕೆ, ಇದು ಬಂದು ಈ ಪರ್ಟಿಕ್ಯುಲರ್ ಲೆವೆಲ್ನ ಹೈ ಆಗಿರುತ್ತೆ. ಓಕೆ, ಇದು ಬಂದು ಲೋ ಆಗಿರುತ್ತೆ. ಸೊ ಇದನ್ನ ನಾವು ಈ ತರ ನೋಡಿದಾಗ ನಮಗೆ ಸ್ವಲ್ಪ ಕಷ್ಟ ಅಂತ ಅನ್ಸಲ್ವಾ? ಅಫ್ಕೋರ್ಸ್ ಕಷ್ಟ ಅಂತ ಅನ್ಸುತ್ತೆ, ಕರೆಕ್ಟಾ? ಸೊ ಹಾಗಾಗಿ ಇದನ್ನ ರೀಪ್ಲೇಸ್ ಮಾಡೋ ಸಲುವಾಗಿ ಈ ಕ್ಯಾಂಡಲ್ ಅನ್ನೋದನ್ನ ಫಾರ್ಮ್ ಮಾಡಲಾಗಿದೆ. ಸೊ ಇದು ಯಾವ ತರ ಕಾಣಿಸುತ್ತೆ, ಯಾವ ರೀತಿ ನಾವು ಇದನ್ನ ನೋಡ್ತೀವಿ ಅಂತಂದ್ರೆ ವೆರಿ ಸಿಂಪಲ್. ಸೊ ಇಲ್ಲಿ ನಿಮ್ಗೆ ಬಾಡಿ ಎಲ್ಲಿಂದ ಶುರು ಆಗಿರುತ್ತೋ ಅದನ್ನ ನಾವೇನ್ ಹೇಳ್ತೀವಿ, ಓಪನ್ ಅಂತ ಹೇಳ್ತೀವಿ. ಒಂದ್ ವೇಳೆ ಕ್ಲೋಸಿಂಗ್ ಗ್ರೀನ್ ಕಲರ್ ಅಲ್ಲಿ ಇತ್ತು ಅಂದ್ರೆ ಓಪನ್ ಏನಿರುತ್ತೆ ಅದು ಬಂದು ಕೆಳಗಡೆ ಇರುತ್ತೆ, ಕ್ಲೋಸ್ ಏನಿರುತ್ತೆ ಅದು ಬಂದು ಮೇಲ್ಗಡೆ ಇರೋವಂಥದ್ದು. ಓಕೆ, ಅಂಡ್ ಇಲ್ಲಿ ನಿಮ್ಗೆ ಈ ಒಂದು ಭಾಗ ಏನ್ ಕಾಣಿಸ್ತಾ ಇದೆ ಅಂದ್ರೆ ಇದನ್ನ ನಾವು ಶ್ಯಾಡೋ ಅಂತ ಕೂಡ ಹೇಳ್ತೀವಿ, ವಿಕ್ ಅಂತ ಕೂಡ ಹೇಳ್ತೀವಿ, ಕನ್ನಡದಲ್ಲಿ ಬಾಲ ಅಂತ ಕೂಡ ಹೇಳ್ತಾರೆ. ಸೊ ಇದರ ಲೋ ಏನಿರುತ್ತೆ ಅದು ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ನ ಲೋ ಆಗಿರುತ್ತೆ. ಅಂಡ್ ಈ ಒಂದು ಶ್ಯಾಡೋ ನೀವೇನ್ ನೋಡ್ತಾ ಇದ್ದೀರಾ ಇದನ್ನ ನಾವು ಹೈ ಅಂತ ಹೇಳ್ತೀವಿ. ಅಂದ್ರೆ ಇದು ಕ್ಯಾಂಡಲ್ದು ಓಪನಿಂಗ್ ಆಗಿರುವಂತ ಪ್ರೈಸ್, ಅಂದ್ರೆ ಓಪನ್ ಏನಿರುತ್ತೆ ಅದು ಇಲ್ಲಾಗಿರುತ್ತೆ. ಅಂಡ್ ಇದು ಬಂದು ಕ್ಲೋಸ್, ಅಂಡ್ ಇದು ಬಂದು ಲೋ, ಅಂಡ್ ಇದು ಬಂದು ಹೈ. ಅಂಡ್ ಈ ಒಂದು ಪೋರ್ಷನ್ ಏನಿರುತ್ತೆ ಇದು ಕ್ಯಾಂಡಲ್ನ ಬಾಡಿ ಆಗಿರುತ್ತೆ. ಓಕೆ, ವೆರಿ ಸಿಂಪಲ್. ಓಕೆ, ಸೊ ಇದು ಗ್ರೀನ್ ಯಾಕಪ್ಪ ಆಯ್ತು ಅಂತ ಕೇಳಿದ್ರೆ ಬಿಕಾಸ್ ಓಪನ್ ಬಂದು ಕೆಳಗಡೆ ಇದೆ. ಫಾರ್ ಎಕ್ಸಾಂಪಲ್ ಇದರ ಪ್ರೈಸ್ ಅಂತ ತಗೊಳ್ಳೋದಾದ್ರೆ, ಫಾರ್ ಎಕ್ಸಾಂಪಲ್ ಒಂದು 10 rupees ಅಂತ ತಗೊಳ್ಳೋಣ. ಅಂಡ್ 10 rupees ಇದ್ದಿದ್ದು 9 rupees ವರೆಗೂ ಹೋಗಿದೆ. ಅಂದ್ರೆ ಲೋ ಅಂದ್ರೆ 9 rupees ಹೋಗಿದೆ, 10 ಓಪನ್ ಆಗಿದೆ. ಅದು ಫಸ್ಟ್ ಅಲ್ಲೇ ಹೋಗಿರ್ಬೋದು, ಸ್ವಲ್ಪ ಹೊತ್ತು ಬಿಟ್ಟು ಹೋಗಿರ್ಬೋದು, ಹೆಂಗಾದ್ರೂ ಹೋಗಿರ್ಬೋದು. ಬಟ್ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇದನ್ನ 1 day ಟೈಮ್ ಫ್ರೇಮ್ ಅಲ್ಲಿ ಇರುವಂತ ಒಂದು ಕ್ಯಾಂಡಲ್ ಅಂತ ಅನ್ಕೊಳ್ಳೋದಾದ್ರೆ ಈ 1 day ಒಳಗಡೆ ಇದರ ಲೋವೆಸ್ಟ್ ಪ್ರೈಸ್ ಎಷ್ಟಪ್ಪ ಅಂತಂದ್ರೆ 9 ರೂಪಾಯಿ. ಓಕೆ, 10 ರೂಪಾಯಿಗೆ ಸ್ಟಾರ್ಟ್ ಆಗಿದ್ದು 9 ರೂಪಾಯಿವರೆಗೂ ಲೋನ ಟಚ್ ಮಾಡಿದೆ. ಅಂಡ್ 9 ರೂಪಾಯಿಗೆ ಹೋಗಿದ್ದು ಮತ್ತೆ ಫುಲ್ ಇನ್ಕ್ರೀಸ್ ಆಗಿ ಲೆಟ್ಸ್ ಅದ್ಯೂಮ್ 15 ರೂಪಾಯಿಗೆ ಹೋಗಿದೆ ಅಂತ. ಹೈ ಎಷ್ಟು 15 ರೂಪಾಯಿಗೆ ಹೋಗಿದೆ. ಅಂಡ್ ಅವತ್ತಿನ ಡೇ ಕ್ಲೋಸ್ ಆಗಬೇಕಾದ್ರೆ 14 ರೂಪಾಯಿಗೆ ಕ್ಲೋಸ್ ಆಗಿದೆ. ಸೊ ಇವಾಗ ನಾವಿಲ್ಲಿ ನೋಡ್ಬೇಕಾಗಿರೋದೇನು, ಓಪನ್ ಮತ್ತೆ ಕ್ಲೋಸ್. ಸೊ ಓಪನ್ಗಿಂತ ಕ್ಲೋಸ್ ಮೇಲ್ಗಡೆ ಇದೆ, ವಿಚ್ ಮೀನ್ಸ್ ಪಾಸಿಟಿವ್, ಕರೆಕ್ಟಾ? ಸೊ ಈ ಪಾಸಿಟಿವ್ ಇರೋದ್ರಿಂದ ಸೊ ಇದನ್ನ ನಾವೇನ್ ಹೇಳ್ತೀವಿ, ಸೊ ಬುಲಿಶ್ ಕ್ಯಾಂಡಲ್ ಅಂತ ಹೇಳ್ತೀವಿ. ಅಂದ್ರೆ ಪ್ರೈಸ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ, ಹಾಗಾಗಿ ಇದನ್ನ ನಾವು ಬುಲಿಶ್ ಕ್ಯಾಂಡಲ್ ಅಂತ ಹೇಳ್ತೀವಿ. ಅಂಡ್ ಈ ಕ್ಯಾಂಡಲ್ ನ ಹೈ ಅಂದ್ರೆ ಈ ಪರ್ಟಿಕ್ಯುಲರ್ 1 day ಅಲ್ಲಿ ಹೈಯೆಸ್ಟ್ ಪ್ರೈಸ್ ಎಷ್ಟು ಹೋಗಿತ್ತು ಅಂದ್ರೆ 15 ರೂಪಾಯಿ, ಲೋವೆಸ್ಟ್ ಪ್ರೈಸ್ ಎಷ್ಟು ಹೋಗಿತ್ತು ಅಂದ್ರೆ 9 ರೂಪಾಯಿ. ವೆರಿ ಸಿಂಪಲ್. ಅಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು, ಗ್ರೀನ್ ಕ್ಯಾಂಡಲ್ ಇದೆ ಅಂದ್ರೆ ಅದರ ಓಪನ್ ಯಾವಾಗ್ಲೂ ಕೆಳಗಡೆ ಇರುತ್ತೆ, ಕ್ಲೋಸ್ ಮೇಲ್ಗಡೆ ಇರುತ್ತೆ. ಓಕೆ, ಇಲ್ಲಿ ಲೋ ಹೋಗಿತ್ತು ಅಂತಂದ್ರೆ ನಿಮ್ಗೆ ಈ ರೀತಿ ಶ್ಯಾಡೋ ಕಾಣಿಸಿರ್ಬೋದು, ಅಥವಾ ಇದೇ ಲೋ ಆಗಿದ್ರೆ ಇಲ್ಲೇ ಓಪನ್ ಮತ್ತೆ ಕ್ಲೋಸ್ ಎರಡು ಕೂಡ ಈಕ್ವಲ್ ಕೂಡ ಆಗಿರ್ಬೋದು. ನಾನು ಮುಂದೆ ಕೆಲವೊಂದು ಎಕ್ಸಾಂಪಲ್ ಅನ್ನ ತಗೊಳ್ತೀನಿ. ಓಕೆ, ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಇದೇ ತರ ಒಂದು ಬೇರಿಶ್ ಕ್ಯಾಂಡಲ್. ಓಕೆ, ಲೆಟ್ಸ್ ಹ್ಯಾವ್ ಅನ್ ಎಕ್ಸಾಂಪಲ್ ಆಫ್ ನೆಗೆಟಿವ್ ಕ್ಯಾಂಡಲ್ ಅಥವಾ ಬೇರಿಶ್ ಕ್ಯಾಂಡಲ್. ಓಕೆ, ಸೊ ಇದು ನಿಮಗೆ ಒಂದು ಬೇರಿಶ್ ಕ್ಯಾಂಡಲ್. ಸೊ ಇಲ್ಲಿ ನಿಮಗೆ ರೆಡ್ ಕಲರ್ ಕಾಣಿಸ್ತಾ ಇದೆ, ವಿಚ್ ಮೀನ್ಸ್ ಸೊ ಇಲ್ಲಿ ಪ್ರೈಸ್ ಏನಾಗಿದೆ, ಓಪನ್ ಇಲ್ಲಾಗಿದೆ. ಓಕೆ, ಅಂಡ್ ಓಪನ್ ಆಗಿದ್ದಿಲ್ಲಿ, ಅಂಡ್ ಕ್ಲೋಸ್ ಎಲ್ಲಾಗಿದೆ, ಇಲ್ಲಾಗಿದೆ. ಅಂಡ್ ಇದರ ಹೈ ಸೇಮ್. ಓಕೆ, ಹೈ ಅಂಡ್ ಲೋ ಏನಿರುತ್ತೆ ಇದು ಆಲ್ವೇಸ್ ಇದೇ ತರಾನೇ ಇರುತ್ತೆ, ಇದು ಲೋ. ರೈಟ್. ಸೊ ಇಲ್ಲಿ ನಿಮಗೆ ಓಪನ್ ಆಗಿದ್ದು ಮೇ ಬಿ 10 ರೂಪಾಯಿ ಇದಾಗಿರುತ್ತೆ. ಓಕೆ, ಸೊ ಇದು 14 ರೂಪಾಯಿ, ಸಾರಿ 11 ರೂಪಾಯಿ ಆಗಿತ್ತು ಅಂತ ಇಟ್ಕೊಳ್ಳಿ. ಹೈ ಏನಿರುತ್ತೆ 11 ರೂಪಾಯಿ ಆಗಿದೆ, ಓಪನ್ ಆಗಿದ್ದು 10 ರೂಪಾಯಿ ಆಗಿದೆ, ಅಂಡ್ ಕ್ಲೋಸ್ ಆಗಬೇಕಾದ್ರೆ ಇದು 5 rupees ಆಗಿದೆ. ಓಕೆ, ಇದರ ಲೋ ಅಂತ ನೋಡೋದಾಯ್ತು ಅಂದ್ರೆ 4 rupees ಇದೆ. ಸೊ ಇವಾಗ ಓಪನ್ ಆಗಿದ್ದಕ್ಕಿಂತ ಪ್ರೈಸ್ ಏನಾಗಿದೆ, ಡೌನ್ ಹೋಗಿದೆ. ಹಾಗಾಗಿ ಇದನ್ನ ನಾವೇನು ಹೇಳ್ತೀವಿ ಅಂದ್ರೆ ಬೇರಿಶ್. ಓಕೆ, ಬೇರ್ ಅಂದ್ರೆ ಏನು, ಬುಲ್ ಅಂದ್ರೆ ಏನು ಮುಂದೆ ನಾನು ಹೇಳ್ತೀನಿ. ಸೊ ಇಲ್ಲಿ ನಾವು ಸಿಂಪಲ್ ಆಗಿ ಇದನ್ನ ಕ್ಯಾಂಡಲ್ಸ್ ಅನ್ನ ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ಬಂದು ಕ್ಯಾಂಡಲ್ ನ ಬಾಡಿ. ಓಕೆ, ಸೊ ಎಷ್ಟು ಬಾಡಿ ಇರುತ್ತೆ ಅಷ್ಟು ಇಲ್ಲಿ ನಮಗೆ ವಾಲ್ಯೂಮ್ ಜನರೇಟ್ ಆಗಿದೆ ಅಂತ ಅರ್ಥ. ಅಂದ್ರೆ ಇಷ್ಟು ಟ್ರೇಡ್ ಆಗಿದೆ. ಸೊ ಇಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಈ ಪರ್ಟಿಕ್ಯುಲರ್ ರೇಂಜ್ ಒಳಗಡೆ ಜಾಸ್ತಿ ಹಾಕಿದ್ದಾರೆ. ಅಂದ್ರೆ ಈ 10 ರಿಂದ 5 ರೂಪಾಯಿ. ಸೊ ಇಲ್ಲಿ 5 rupees ಏನಿರುತ್ತೆ, ಸೊ ಇಷ್ಟೊಂದು ವಾಲ್ಯೂಮ್ ಜನರೇಟ್ ಆಗಿದೆ ಅನ್ನೋದನ್ನ ಈ ಬಾಡಿ ಬಂದು ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಅಗೈನ್ ನಾವು ಸಿಂಪಲ್ ಎಕ್ಸಾಂಪಲ್
ಸೊ ಇಲ್ಲಿ ಓಪನ್ ಯಾವಾಗಲೂ ಏನಿರುತ್ತೆ ಅಂತ ಹೇಳಿದೆ ಕೆಳಗಡೆ, ಆ್ಯಂಡ್ ಇಲ್ಲಿ ಕ್ಲೋಸ್ ಮೇಲ್ಗಡೆ. ಓಕೆ, ಇದು ಲೋ ಏನಿರುತ್ತೆ ಸೇಮ್, ಆ್ಯಂಡ್ ಹೈ ಏನಿರುತ್ತೆ ಇದು ಕೂಡ ಸೇಮ್ ಆಗಿರುತ್ತೆ. ಓಕೆ, ಸೊ ಹೈ ಮತ್ತು ಲೋನಲ್ಲಿ ಏನು ವ್ಯತ್ಯಾಸ ಇರಲ್ಲ, ಸೇಮ್ ಆಸ್ ಇಟ್ ಈಸ್ ಇರುತ್ತೆ. ಗ್ರೀನ್ ಕ್ಯಾಂಡಲಲ್ಲಿ ಓಪನ್ ಕೆಳಗಡೆ ಇರುತ್ತೆ, ಕ್ಲೋಸ್ ಮೇಲ್ಗಡೆ ಇರುತ್ತೆ. ಆ್ಯಂಡ್ ರೆಡ್ ಕ್ಯಾಂಡಲಲ್ಲಿ ಓಪನ್ ಮೇಲ್ಗಡೆ ಇರುತ್ತೆ ಆ್ಯಂಡ್ ಕ್ಲೋಸ್ ಬಂದು ಕೆಳಗಡೆ ಇರುತ್ತೆ. ಓಕೆ, ಸೊ ಇದು ನಾವು ಎಲ್ಲಿ ನೋಡ್ತೀವಿ, ಏನು ನೋಡ್ತೀವಿ ಅದನ್ನೆಲ್ಲ ಮುಂದೆ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಇದು ನೆಕ್ಸ್ಟ್ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಈ ಥರದ್ದು ಎಷ್ಟು ಥರ ಕ್ಯಾಂಡಲ್ಸ್ ಬರುತ್ತೆ, ಸೊ ಯಾವ್ಯಾವ ಕ್ಯಾಂಡಲ್ಸ್ಗೆ ಏನೇನು ಅಂತ. ಅದಕ್ಕೂ ಮುಂಚೆ ನಾನು ನಿಮಗೆ ಸಿಂಪಲ್ ಆಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಕ್ಯಾಂಡಲ್ ಅಲ್ಲಿ ನೀವು ಡ್ರಾ ಮಾಡಿ, ಇದರಲ್ಲಿ ಲೋ ಯಾವುದು, ಹೈ ಯಾವುದು, ಆ್ಯಂಡ್ ಓಪನ್ ಯಾವುದು, ಕ್ಲೋಸ್ ಯಾವುದು ನನಗೆ ಹೇಳಬೇಕು. ಓಕೆ, ಸೊ ನೀವು ನಾನು ಹೇಳೋದಕ್ಕೂ ಮುಂಚೆ ನೀವು ಒಂದ್ಸತಿ ಬರ್ಕೊಳ್ಳಿ. ಓಕೆ, ಬುಕ್ ಪೆನ್ ತಗೊಂಡು ಈ ಥರದೊಂದು ಗ್ರೀನ್ ಕ್ಯಾಂಡಲ್ ಹಾಕ್ಬಿಟ್ಟು ಫಸ್ಟ್ ಬರೆದ್ಬಿಡಿ, ಅದಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿ, ಸೊ ದಟ್ ನಿಮಗೆ ಎಷ್ಟು ಅರ್ಥ ಆಗ್ತಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಅಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ, ಓಪನ್ ಯಾವುದು, ಗ್ರೀನ್ ಕಲರ್ ಕ್ಯಾಂಡಲ್ ಅಂದ್ರೆ ಏನಾಯ್ತು, ಓಪನ್, ಇದು ಓಪನ್. ಓಕೆ, ಕ್ಲೋಸ್ ಎಲ್ಲಾಗಿದೆ, ಮೇಲ್ಗಡೆ ಆಗಿದೆ, ಬಿಕಾಸ್ ನಮಗೆ ಕ್ಯಾಂಡಲ್ ಏನಾಗಿದೆ, ಮೇಲೆ ಕ್ಲೋಸ್ ಆಗಿದೆ. ಓಪನ್ ಕೆಳಗಡೆ, ಕ್ಲೋಸ್ ಮೇಲೆ. ಅಂಡ್ ಇದರ ಲೋ ಯಾವುದು, ಅಗೇನ್ ಈ ಕ್ಯಾಂಡಲ್ ಅಲ್ಲಿ ಇರುವಂತ ಲೋ ಇದೇನೆ, ಓಪನ್ ಅಂಡ್ ಲೋ ಬೋತ್ ಈಕ್ವಲಿ ಸೇಮ್ ಇದೆ. ಓಕೆ, ಹೈ ಯಾವುದು ಅಂಡ್ ಕ್ಲೋಸ್ ಏನಿರುತ್ತೆ ಅದಕ್ಕೆ ಸೇಮ್ ಇದೆ, ಯಾಕಂದ್ರೆ ಇಲ್ಲಿ ಶ್ಯಾಡೋ ನಮಗೆ ಕಾಣಿಸ್ತಿಲ್ಲ. ಸೊ ಒಂದ್ ವೇಳೆ ಇಲ್ಲಿ ನಮಗೆ ಶ್ಯಾಡೋ ಇದ್ದಿದ್ರೆ ಸೊ ನಾವು ಹೈನೋ ಲೋನೋ ಅಲ್ಲ ಹೇಳ್ಬೋದಾಗಿತ್ತು. ಸೊ ಇಲ್ಲಿ ನಮಗೆ ಶ್ಯಾಡೋ ಇಲ್ಲ, ಹಾಗಾಗಿ ಸೊ ಓಪನ್ ಏನಿರುತ್ತೆ, ಓಪನ್ ಈಕ್ವಲ್ ಲೋ ಅಂಡ್ ಕ್ಲೋಸ್ ಈಕ್ವಲ್ ಹೈ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಬರ್ದಿದ್ದೀರಾ, ಗುಡ್ ಲಕ್, ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಆಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಕ್ಯಾಂಡಲ್, ಸೊ ಈ ಕ್ಯಾಂಡಲ್ ಅನ್ನ ನಾವು ನೋಡೋಣ. ಸೊ ಇದಕ್ಕೆ ನೀವು ರೈಟ್ ಆನ್ಸರ್ ಕೊಡ್ತೀರಾ ಅನ್ನೋದನ್ನ ಒಂದ್ಸತಿ ನಾವು ನೋಡೋಣ. ಓಕೆ, ಸೊ ಇದು ನಮ್ಮ ನೆಕ್ಸ್ಟ್ ಕ್ಯಾಂಡಲ್. ಅಗೇನ್ ಕ್ಯಾಂಡಲ್ ಬಂದು ಗ್ರೀನ್ ಅಲ್ಲಿ ಇದೆ. ಸೊ ನಮಗೆ ಬಾಡಿ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ವಾ, ಅದು ಬಂದು ನಮ್ಮ ಓಪನ್ ಆಗಿರುತ್ತೆ, ಕರೆಕ್ಟಾ. ಅಂಡ್ ಓಪನ್ ಆದ್ಮೇಲೆ ಪ್ರೈಸ್ ಇಮಿಡಿಯೇಟ್ ಆಗಿ ಈ ತರ ಡೌನ್ಗೆ ಬಂದಿರ್ಬೋದು, ಅಥವಾ ಸ್ವಲ್ಪ ಮೇಲೋಗಿ ಡೌನ್ಗೆ ಬಂದಿರ್ಬೋದು, ನೋ ಪ್ರಾಬ್ಲಮ್, ಅದು ಹೆಂಗೆ ಬಂದಿದ್ರು. ಬಟ್ ಈ ಒಂದು ಪರ್ಟಿಕ್ಯುಲರ್ ಡೇ ನಲ್ಲಿ ನಾವು ಡೇ ಕ್ಯಾಂಡಲ್ ನೋಡ್ತಿದ್ರೆ ಡೇ, 1 hour ಕ್ಯಾಂಡಲ್ ಅಲ್ಲಿ ನೋಡ್ತಿದ್ರೆ 1 hour, 5 minutes ಕ್ಯಾಂಡಲ್ ಅಲ್ಲಿ ನೋಡ್ತಿದ್ರೆ 5 minutes. ಸೊ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ನ ಲೋ ಬಂದು ಇದಾಗಿದೆ, ಕರೆಕ್ಟ್. ಅಂಡ್ ಈ ಒಂದು ಏನು ಕ್ಯಾಂಡಲ್ ಅಲ್ಲಿ ಸೊ ಲೋ ಇದು ಆಗಿರುತ್ತೆ. ಸೊ ನಮ್ಗೆ ಇಲ್ಲಿ ಇವಾಗ ಕ್ಯಾಂಡಲ್ ಕಂಪ್ಲೀಟ್ ಆದ ನಂತರ ಇದು ಗ್ರೀನ್ ಅಲ್ಲಿ ಕಾಣಿಸ್ತಾ ಇದೆ, ಬಟ್ ಇಲ್ಲಿ ಇಳಿತಾ ಇದ್ದಾಗ ಮೇ ಬಿ ನಮ್ಗೆ ಈ ಒಂದು ಕ್ಯಾಂಡಲ್ ರೆಡ್ ಅಲ್ಲಿ ಕಾಣಿಸ್ತಿದ್ದಿರಬಹುದು. ಬಟ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಆ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ನಮಗೆ ಏನಿದೆ, ಕ್ಲೋಸ್, ಕರೆಕ್ಟಾ, ಕ್ಲೋಸ್ ಅಂಡ್ ಹೈ ಯಾವುದು, ಸೇಮ್, ಕರೆಕ್ಟಾ. ಸೊ ಕ್ಲೋಸ್ ಮತ್ತೆ ಹೈ ಸೇಮ್ ಇದೆ. ಸೊ ಇಲ್ಲಿ ನಮಗೆ ಅರ್ಥ ಮಾಡ್ಕೋಬೇಕಾಗಿರೋ ಮತ್ತೊಂದು ವಿಷಯ, ಈ ಒಂದು ಕ್ಯಾಂಡಲ್ ಅನ್ನ ನೋಡಿದಾಗ ನಮ್ಗೇನ್ ಗೊತ್ತಾಗುತ್ತೆ ಅಂತಂದ್ರೆ, ಕಂಪ್ಲೀಟ್ಲಿ ಇಲ್ಲಿ ಬುಲಿಶ್ ಅಂದ್ರೆ ಬೈಯರ್ಸ್ ಫುಲ್ ಅಂಡ್ ಫುಲ್ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅಂತ. ಓಕೆ, ಸೊ ಟ್ರೇಡಿಂಗ್ ಇಸ್ ನಥಿಂಗ್ ಬಟ್ ಬೈಯರ್ಸು ಮತ್ತೆ ಸೆಲ್ಲರ್ಸು ಒಂದು ವಾರ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಬೈಯರ್ಸು ಮತ್ತೆ ಸೆಲ್ಲರ್ಸು ಒಂದು ವಾರ್ ಮಾಡ್ತಾ ಇದ್ದಾರೆ. ಸೊ ಇವರಿಬ್ಬರು ಮಧ್ಯದಲ್ಲಿ ಯಾರು ಗೆಲ್ತಾರೋ ಅದ್ರ ಪ್ರಕಾರ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ, ಕರೆಕ್ಟಾ. ಸೊ ಇವಾಗ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಅನ್ನ ನೋಡಿದಾಗ ನಮಗೆ ಎಲ್ಲೂ ಕೂಡ ಶ್ಯಾಡೋನೇ ಕಾಣಿಸ್ತಾ ಇಲ್ಲ, ಕರೆಕ್ಟಾ. ಒಂದು ಹೈ ಕೂಡ ಕಾಣಿಸ್ತಾ ಇಲ್ಲ, ಒಂದು ಲೋ ಕೂಡ ಕಾಣಿಸ್ತಾ ಇಲ್ಲ. ಫುಲ್ ಕ್ಯಾಂಡಲ್ ಅಂಡ್ ದೊಡ್ಡ ಕ್ಯಾಂಡಲ್ ಕ್ಲಿಯರ್ ಆಗಿ ಒಂದು ಗ್ರೀನ್ ಕಲರ್ ಆಗಿ ಫಾರ್ಮ್ ಆಗಿದೆ ಅಂದ್ರೆ ಫುಲ್ ಅಂಡ್ ಫುಲ್ ಒಬ್ಬ ಬೈಯರು ಅವನ 100% ಪ್ರೆಸೆನ್ಸ್ ಅನ್ನ ತೋರಿಸ್ತಾ ಇದ್ದಾನೆ. ಫುಲ್ ಅಂಡ್ ಫುಲ್ ಎಷ್ಟು ಜನ ಸೆಲ್ಲರ್ಸ್ ಬಂದ್ರು ಎಲ್ಲಾರನ್ನು ಹೊಡೆದು ಬಿಸಾಕಿದ್ದಾರೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಎಷ್ಟೇ ಜನ ಸೆಲ್ಲರ್ಸ್ ಬಂದ್ರು, ಎಷ್ಟೇ ಪ್ರೈಸಿಗೆ ಮಾರ್ತೀನಿ ಅಂದ್ರು ಎಲ್ಲದನ್ನು ತಗೊಂಡಿದ್ದಾರೆ ಬೈಯರ್ಸ್. ಸೊ ಬೈಯರ್ಸ್ ಫುಲ್ ಆಕ್ಟಿವ್ ಆಗಿದ್ದಾರೆ ಅಂತ ಹೇಳಿ ಇದು ಇಂಡಿಕೇಟ್ ಮಾಡ್ತಾ ಇದೆ. ನೆಕ್ಸ್ಟ್ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಿರುತ್ತೆ,
ಸೆಲ್ಲರ್ಸ್ನ ಪ್ರೆಸೆನ್ಸನ್ನು ತೋರಿಸಿದೆ. ಓಕೆ, ಸೆಲ್ಲರ್ಸ್ ಆರ್ ಆಕ್ಟಿವ್, ಸೆಲ್ಲರ್ಸ್ ತುಂಬ ಜಾಸ್ತಿನೇ ಇದ್ದಾರೆ ಅನ್ನೋದನ್ನ ತೋರಿಸಿದೆ. ಬಟ್ ಎಂಡ್ ಆಫ್ ದ ಮ್ಯಾಚ್ ಯಾರಪ್ಪ ಗೆದ್ರು ಅಂತ ಕೇಳಿದ್ರೆ ಬೈಯರ್ಸ್. ಓಕೆ, ಸೊ ಇದು ಇಲ್ಲಿ ಇಂಡಿಕೇಟ್ ಮಾಡ್ತಾ ಇರೋವಂಥದ್ದು. ಈ ಕ್ಯಾಂಡಲ್ ಏನಿರುತ್ತೆ, ಇದು ರೆಡ್ ಅಲ್ಲಿ ಆಯ್ತು ಅಂತಂದ್ರೆ ಬೇರೆ, ಅಪ್ ಟ್ರೆಂಡ್ ಅಲ್ಲಿ ಆಯ್ತು, ಡೌನ್ ಟ್ರೆಂಡ್ ಅಲ್ಲಿ ಆಯ್ತು, ಇದೆಲ್ಲ ಡಿಫ್ರೆಂಟ್ ಬರುತ್ತೆ. ನಾವು ಮುಂದಿನ ಸಬ್ಜೆಕ್ಟ್ಗಳಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ಬೈಯರ್ಸ್ ಕಂಟ್ರೋಲ್ ಅಲ್ಲಿ ಇರುವಂತ ಒಂದು ಕ್ಯಾಂಡಲ್ ಇದು. ಅಂಡ್ ಈ ಕ್ಯಾಂಡಲ್ ಯಾವ ಟ್ರೆಂಡ್ ಮೇಲೆ ಬರುತ್ತೆ ಅದಕ್ಕೆ ಅಕಾರ್ಡಿಂಗ್ಲಿ ಇದರ ನೇಮ್ಗಳು ಚೇಂಜ್ ಆಗುತ್ತೆ. ಇದರಿಂದ ಆಗುವಂತ ಟ್ರೆಂಡ್ಗಳು ಏನಿರುತ್ತೆ ಅಫ್ಕೋರ್ಸ್ ಅದು ಚೇಂಜ್ ಆಗುತ್ತೆ. ನೆಕ್ಸ್ಟ್ ಮೂರನೇ ಕ್ಯಾಂಡಲ್. ಓಕೆ, ಸೊ ಈ ಒಂದು ಕ್ಯಾಂಡಲ್ ಅನ್ನ ಅಗೇನ್ ನೀವೇ ಕಂಡುಹಿಡೀರಿ, ನಾನು ಹೇಳೋದಕ್ಕೂ ಮುಂಚೆ. ಅದಾದ್ಮೇಲೆ ನಾನು ಮುಂದೆ ಹೇಳ್ತೇನೆ. ಓಕೆ, ಸೊ ಐ ಥಿಂಕ್ ನೀವು ಈಗಾಗಲೇ ಬರ್ದಿದ್ದೀರಾ ಅಂತ ಅನ್ಕೊಳ್ತೀನಿ. ಇವಾಗ ನಾನು ಹೇಳ್ತೀನಿ, ನಾನು ಹೇಳುವಂಥದ್ದು ನೀವು ಬರ್ದಿರೋದು ಕರೆಕ್ಟ್ ಆಗಿದೆಯಾ ನೋಡೋಣ. ಸೊ ಈ ಒಂದು ಕ್ಯಾಂಡಲ್ ಏನಿರುತ್ತೆ, ಇದರ ಓಪನ್ ಯಾವುದು ಇದು, ಆ್ಯಂಡ್ ಇದರ ಕ್ಲೋಸ್ ಯಾವುದು ಇದು, ಆ್ಯಂಡ್ ಇದರ ಲೋ ಯಾವುದು ಇದು, ಆ್ಯಂಡ್ ಇದರ ಐ ಇದು. ರೈಟ್? ಸೊ ಕರೆಕ್ಟಾಗಿ ಬರ್ದಿರ್ತೀರಾ ಅಂತ ಅನ್ಕೊಳ್ತೀನಿ, ಬಿಕಾಸ್ ಇದೇನಂತ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಏನಲ್ಲ. ಸೊ ಇದು ನಿಮಗೆ ನೆನಪಿರಬೇಕು. ಗ್ರೀನ್ ಕಲರ್ ಅಂದರೆ ಓಪನ್ ಯಾವಾಗಲೂ ಕೆಳಗಡೆ ಇರುತ್ತೆ. ಓಕೆ, ರೆಡ್ ಕಲರ್ ಅಂದರೆ ಓಪನ್ ಯಾವಾಗಲೂ ಮೇಲ್ಗಡೆ ಇರುತ್ತೆ. ಸೊ ಈ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಬರಬೇಕು ಅಂದರೆ ದಯವಿಟ್ಟು ಒಂದು ಬುಕ್ ಪೆನ್ ತಗೊಳ್ಳಿ, ಇದೇ ಥರ ಕ್ಯಾಂಡಲ್ಸ್ ಬರೀರಿ, ಅದರಲ್ಲಿ ಕಲರ್ ಮಾಡಿ, ಸ್ಕೆಚ್ ಮಾಡಿ. ಓಕೆ, ಸೊ ಈ ಥರ ಕ್ಯಾಂಡಲ್ಸ್ ಬರೆದು ಸ್ಕೆಚ್ ಮಾಡಿ, ಸೊ ದಟ್ ನಿಮಗೆ ಅದು ಸ್ವಲ್ಪ ಈಸಿಯಾಗಿ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೋಡಿದ ತಕ್ಷಣ ನೆನಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ನಿಮಗೆ ನಾಳೆ ಟ್ರೇಡಿಂಗ್ ಡಿಸಿಷನ್ಸ್ಗಳನ್ನು ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗ್ಬೋದು. ಓಕೆ, ಅಗೇನ್ ನಾವು ನೆಕ್ಸ್ಟ್ ಕ್ಯಾಂಡಲ್ ಅನ್ನ ನೋಡೋದಾಯ್ತು ಅಂತಂದ್ರೆ ನೆಕ್ಸ್ಟ್ ನಮಗೆ ಸೆಕೆಂಡ್ ಕ್ಯಾಂಡಲ್ ಏನು ನೋಡಿದ್ವಿ ಅದೇ ಥರದ್ದು ಒಂದು ಕ್ಯಾಂಡಲ್. ಓಕೆ, ಸೊ ಈ ಒಂದು ಕ್ಯಾಂಡಲ್ ಅಗೇನ್ ನಾವು ಅದೇ ಥರದ್ದೊಂದು ಪ್ರಾಕ್ಟೀಸ್ ಅನ್ನ ಮಾಡೋಣ. ಓಕೆ, ಸೊ ಈ ಒಂದು ಕ್ಯಾಂಡಲ್ ಏನಿರುತ್ತೆ, ಸೊ ಈ ಕ್ಯಾಂಡಲ್ ಥರನೇ ಇದೆ, ಬಟ್ ಇಲ್ಲಿ ವಿಷಯ ಬಂದು ಬೇರೆ. ಸೊ ಅಗೇನ್, ಸೊ ಈ ಥರ ಇದು ರಿವರ್ಸ್ ಇದೆ ಅನ್ನೋ ಕಾರಣಕ್ಕಾಗಿ ಓಪನ್ ಮೇಲ್ಗಡೆ ಹೋಗ್ಬಿಡುತ್ತಾ? ಇಲ್ಲ. ಯಾಕೆ ಅಂದರೆ ಕ್ಯಾಂಡಲ್ ಬಂದು ಗ್ರೀನ್ ಕಲರಲ್ಲಿದೆ. ಓಕೆ, ಸೊ ನಮ್ಮ ಓಪನ್ ಪ್ರೈಸ್ ಯಾವುದು ಇದು, ಕ್ಲೋಸ್ ಯಾವುದು ಇದು, ಆ್ಯಂಡ್ ಹೈ ಯಾವುದು ಇದು, ಆ್ಯಂಡ್ ಲೋ ಯಾವುದು ಇದು. ರೈಟ್? ಆ್ಯಂಡ್ ಲೋ ಓಪನ್ ಏನಿರುತ್ತೆ ಸೇಮ್ ಆಸ್ ಇಟ್ ಈಸ್ ಇದೆ, ಬಟ್ ಕ್ಲೋಸು ಸ್ವಲ್ಪ ಮೇಲ್ಗಡೆ ಆಗಿದೆ. ಸೊ ಪ್ರೈಸ್ ಯಾವಾಗ ಮೇಲ್ಗಡೆ ಕ್ಲೋಸ್ ಆಯಿತು ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಾಗಿದೆ ಗ್ರೀನ್ ಕಲರಲ್ಲಿ ಫಾರ್ಮ್ ಆಗಿರುವಂಥದ್ದು. ಆ್ಯಂಡ್ ಐ ಏನಿದೆ ಈ ಟಾಪಲ್ಲಿದೆ. ಕ್ಲಿಯರ್? ಸೊ ಇಷ್ಟು ನಾವು ಈ ಗ್ರೀನ್ ಕ್ಯಾಂಡಲ್ಗಳ ಬಗ್ಗೆ ಕೆಲವೊಂದು ಎಕ್ಸಾಂಪಲ್ಸನ್ನು ನೋಡಿದ್ವಿ. ಇವಾಗ ನೆಕ್ಸ್ಟು ಇದೇ ಥರ ನಾವು ರೆಡ್ ಕ್ಯಾಂಡಲ್ಸ್. ಓಕೆ, ಸೊ ಅದ್ರದ್ದು ಕೆಲವೊಂದು ಎಕ್ಸಾಂಪಲ್ಸನ್ನು ನೋಡೋಣ. ಅಗೇನ್ ನೀವು ಫಸ್ಟ್ ಈ ಕ್ಯಾಂಡಲ್ ಬರೀರಿ. ಸೊ ಇಲ್ಲಿ ಏನಾಗಿರ್ಬೋದು, ಓಕೆ, ಬರ್ದಾದ್ಮೇಲೆ ವಿಡಿಯೋ ನೋಡಿ. ಸೊ ಸೇಮ್ ಆಸ್ ಇಟ್ ಈಸ್ ಇದ್ರೆ ಇಟ್ಸ್ ಗುಡ್. ಓಕೆ, ಸೊ ಇಲ್ಲಿ ಓಪನ್ ಯಾವುದು ಇದು, ಆ್ಯಂಡ್ ಕ್ಲೋಸ್ ಯಾವುದು ಇದು. ಓಕೆ, ಅಗೇನ್ ಇದು ಲೋ ಕೂಡ ಹೌದು, ಆ್ಯಂಡ್ ಇದು ಹೈ. ಓಕೆ, ಇಲ್ಲಿ ಯಾರು ಕಂಟ್ರೋಲಲ್ಲಿ ಇದ್ದಾರೆ? ಫುಲ್ ಸೆಲ್ಲರ್ಸ್ ಕಂಟ್ರೋಲಲ್ಲಿ ಇರುವಂಥ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಇದೆ. ರೈಟ್? ಹಾಗಾದರೆ ನೆಕ್ಸ್ಟ್ ಕ್ಯಾಂಡಲ್ ಸೇಮ್ ಆವಾಗಲೇ ನಾವು ಗ್ರೀನ್ ಕ್ಯಾಂಡಲಲ್ಲಿ ಏನು ಎರಡನೇ ಕ್ಯಾಂಡಲ್ ನೋಡಿದ್ವಿ ಅದೇ ಥರದ್ದೊಂದು ಕ್ಯಾಂಡಲ್ ಇದು. ಸೊ ಇಲ್ಲಿ ನಮಗೆ ಅಗೇನ್ ನೆನ್ಪಿಟ್ಕೋಬೇಕಾಗಿರೋದು ರೆಡ್ ಕ್ಯಾಂಡಲಲ್ಲಿ ಓಪನ್ ಯಾವಾಗಲೂ ಮೇಲಿರುತ್ತೆ. ಓಕೆ, ಆ್ಯಂಡ್ ಇದು ಬಂದು ಕ್ಲೋಸ್. ಸಿ ಅಂದರೆ ಕ್ಲೋಸ್, ಎಲ್ ಅಂದರೆ ಲೋ, ಹೆಚ್ ಅಂದರೆ ಹೈ. ಓಕೆ, ಓ ಅಂದರೆ ಓಪನ್, ಸಿ ಅಂದರೆ ಕ್ಲೋಸ್, ಎಲ್ ಅಂದರೆ ಲೋ, ಹೆಚ್ ಅಂದರೆ ಹೈ. ಓಕೆ, ನೀವು ಏನು ಚಾಟಲ್ಲಿ ನೋಡ್ತೀರಾ ಅಲ್ಲಿ ನಿಮಗೆ ಇದೇ ಥರ ಸಿ ಎಲ್ ಎಚ್ ಓ ಇದೇ ಥರ ನಿಮಗೆ ಕಾಣಿಸುವಂಥದ್ದು. ರೈಟ್? ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎರಡು ಕ್ಯಾಂಡಲ್ ಬಂದಿದೆ, ಸೊ ಅದನ್ನು ನಾವು ನೋಡ್ಬಿಡೋಣ. ಓಕೆ, ಇದು ಬಂದು ಓಪನ್, ಇದು ಬಂದು ಕ್ಲೋಸ್, ಇದು ಬಂದು ಹೈ, ಆ್ಯಂಡ್ ಇದು ಬಂದು ಲೋ. ಸಿಂಪಲ್. ರೈಟ್? ಸೊ ಇದು ನಮಗೆ ಓಪನ್, ಕ್ಲೋಸ್, ಹೈ ಮತ್ತು ಲೋ. ರೈಟ್? ಸೊ ಇವಾಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಯಿತು ಕ್ಯಾಂಡಲ್ಸನ್ನು ಯಾವ ರೀತಿ ನೋಡಬೇಕು ಅಂತ. ಓಕೆ, ಕೆಲವೊಂದು ಕ್ಯಾಂಡಲ್ಸನ್ನು ನಾವೇನು ಮಾಡಬೇಕು ಇವಾಗ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನೆಕ್ಸ್ಟು ಈ ಕ್ಯಾಂಡಲ್ಸ್ ಏನಿರುತ್ತೆ ಒಂದಾಗಿ ನೋಡಿದ್ದೀವಿ. ಸೊ ಇದು ಮಲ್ಟಿಪಲ್ ಆಯಿತು ಅಂತಂದರೆ, ಈ ಕ್ಯಾಂಡಲ್ಸ್ ಏನಿರುತ್ತೆ ಮಲ್ಟಿಪಲ್ ಆಯಿತು ಅಂತಂದರೆ, ಗ್ರೂಪ್ ಆಫ್ ಕ್ಯಾಂಡಲ್ಸ್ ಇರಿದಾಗ ಏನಾಗುತ್ತೆ ಅಂದರೆ ಒಂದು ಚಾಟ್ ಅಂತ ಫಾರ್ಮ್ ಆಗುತ್ತೆ.
ಓಕೆ, ಈ ಒಂದು ಚಾರ್ಟ್ ಅಲ್ಲಿ ಪ್ರೈಸ್ ಏನಿರುತ್ತೆ ಅದು ಮೇಲ್ಗಡೆ ಹೋಗ್ತಿದ್ರೆ ಏನಂತಾರೆ, ಕೆಳಗಡೆ ಹೋಗ್ತಿದ್ರೆ ಏನಂತಾರೆ, ಅಥವಾ ಒಂದು ಪರ್ಟಿಕ್ಯುಲರ್ ರೇಂಜ್ ಒಳಗಡೆ ಇದ್ರೆ ಏನಂತಾರೆ ಅಂತಂದ್ರೆ, ಸೊ ಮಾರ್ಕೆಟ್ ಅಲ್ಲಿ ಏನ್ ಟ್ರೆಂಡ್ ಇದೆ ಅನ್ನೋದನ್ನ ನಾವು ಹೇಳುವಂಥದ್ದಾಗಿರುತ್ತೆ. ಸೊ ಇಲ್ಲಿ ಗ್ರೂಪ್ ಆಫ್ ಕ್ಯಾಂಡಲ್ಸ್ ಅನ್ನು ನೋಡಿಕೊಂಡು ನಾವು ಓವರ್ ಆಲ್ ಮಾರ್ಕೆಟ್ ಏನ್ ಡೈರೆಕ್ಷನ್ ಇರುತ್ತೆ ಅದನ್ನ ಹೇಳ್ತೀವಿ. ಓಕೆ, ಆ ಪರ್ಟಿಕ್ಯುಲರ್ ಅಸೆಟ್ದು ಪ್ರೈಸ್ ಏನ್ ಜಾಸ್ತಿ ಏನ್ ಆಕ್ಷನ್ ಆಗ್ತಿದೆ, ಪ್ರೈಸ್ ಜಾಸ್ತಿ ಆಗ್ತಿತ್ತು ಅಂತಂದ್ರೆ ಸೊ ನಾವೇನು ಹೇಳ್ತೀವಿ, ಕಮ್ಮಿ ಆಗ್ತಿತ್ತು ಅಂದ್ರೆ ಏನ್ ಹೇಳ್ತೀವಿ ನಾವು ತಿಳ್ಕೊಳ್ತೀವಿ. ಸೊ ಇಲ್ಲಿ ನಾವು ಹೈಯರ್ ಸ್ವಿಂಗ್ ಹೈಸ್ಗಳನ್ನ, ಓಕೆ, ಸ್ವಿಂಗ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಏನು ರೇಂಜ್. ಓಕೆ, ಫಾರ್ ಎಕ್ಸಾಂಪಲ್ ಒನ್ ಡೇ ನಾವು ತಗೊಳ್ತೀವಿ ಅಂತಂದ್ರೆ ಒಂದು ಅಪ್ ಟ್ರೆಂಡ್ ಇಂದ ಒಂದು ಡೌನ್ ಟ್ರೆಂಡ್ಗೆ ಹೋಗುವಂಥದ್ದನ್ನ ನಾವು ಒಂದು ಸ್ವಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಒಂಚೂರು ಪ್ರೈಸ್ ಮೇಲ್ಗಡೆ ಹೋಗಿ ಮತ್ತೆ ರಿವರ್ಸ್ ಆಗುತ್ತಲ್ವಾ, ಸೊ ರಿವರ್ಸ್ ಆಗುವಂಥದ್ದು ಒಂದು ಸರ್ಟನ್ ಏನು ಪರ್ಸೆಂಟೇಜ್ಗಿಂತ ಕೆಳಗಡೆ ಬಂದ್ರೆ ಅದನ್ನ ನಾವು ರಿವರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಥರದ್ದು ರಿವರ್ಸ್ ಆಗುವಂಥ ಒಂದು ಪರ್ಟಿಕ್ಯುಲರ್ ಜಾಗ ಏನಿರುತ್ತೆ ಅದನ್ನ ನಾವು ಸ್ವಿಂಗ್ ಅಂತ ಹೇಳ್ತೀವಿ. ಓಕೆ, ಹೈಯರ್ ಹೈಗಳು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾವಿಲ್ಲಿ ಒಂದು ಕ್ಯಾಂಡಲ್ ಅನ್ನೇ ತಗೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ಇದೊಂದು ಗ್ರೀನ್ ಕ್ಯಾಂಡಲ್ ಅಂತ ಅನ್ಕೊಳ್ಳೋದಾದ್ರೆ ಐ ವಿಲ್ ಚೇಂಜ್ ದ ಕಲರ್ ಆಲ್ಸೋ. ಓಕೆ, ಸೊ ಇಲ್ಲಿ ಇದೊಂದು ಗ್ರೀನ್ ಕಲರ್ದು ಈ ತರ ಒಂದು ಕ್ಯಾಂಡಲ್ ಫಾರ್ಮ್ ಆಗ್ತಾ ಇದೆ. ಸೊ ಇದರ ಹೈ ಏನಿರುತ್ತೆ ಇದು, ಕರೆಕ್ಟಾ? ಅಂಡ್ ಈ ಹೈಗಿಂತ ಇನ್ನೊಂದು ಹೈ ಏನಾಯ್ತು, ಮೇಲ್ಗಡೆ ಓಪನ್ ಆಯ್ತು. ಅಂಡ್ ಈ ಹೈಗಿಂತ ಇನ್ನೊಂದು ಹೈ ಮೇಲ್ಗಡೆ ಓಪನ್ ಆಯ್ತು, ಈ ಹೈಗಿಂತ ಇನ್ನೊಂದು ಹೈ ಮೇಲ್ಗಡೆ ಆಯ್ತು. ಇದೊಂದು ಹೈ ಅಂದ್ರೆ ಇದಕ್ಕಿಂತ ಇದು ಮೇಲ್ಗಡೆ. ಓಕೆ, ಹೈಯರ್ ಹೈ. ಓಕೆ, ಈ ಹೈಗಿಂತ ಇದಿನ್ನೂ ಸ್ವಲ್ಪ ಮೇಲ್ಗಡೆ ಇರುವಂತ ಹೈ, ಅದನ್ನ ನಾವು ಹೈಯರ್ ಹೈ ಅಂತ ಹೇಳ್ತೀವಿ. ಸೊ ಈ ರೀತಿ ಹೈಯರ್ ಹೈಗಳು ಕ್ರಿಯೇಟ್ ಆಗ್ತಾ ಇದ್ರೆ ಪ್ರೈಸು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಲೆಕ್ಕ, ಕರೆಕ್ಟಾ? ಸೊ ಈ ಹೈಯರ್ ಹೈ ಅನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ ಅಪ್ ಟ್ರೆಂಡ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಇದೇ ತರ ಲೋವರ್ ಸ್ವಿಂಗ್ಸ್ ಲೋಗಳನ್ನ, ಓಕೆ, ಫಾರ್ ಎಕ್ಸಾಂಪಲ್ ಒಂದು ರೆಡ್ ಕಲರ್ ಕ್ಯಾಂಡಲ್ ಅಂತ ಇಟ್ಕೊಳ್ಳೋಣ. ಕ್ಯಾಂಡಲ್ ಅಂತಲ್ಲ, ಗ್ರೂಪ್ ಆಫ್ ಕ್ಯಾಂಡಲ್ ಅನ್ನ ಕೂಡ ನಾವು ಹೇಳ್ಬೋದು. ಸಿಂಪಲ್ ಆಗಿ ನಿಮಗೆ ಕ್ಯಾಂಡಲ್ ಬಗ್ಗೆ ಇನ್ನೂ ಇವಾಗ ಪರಿಚಯ ಆಗ್ತಿದೆಯಲ್ಲ, ಹಾಗಾಗಿ ನಾನು ನಿಮಗೆ ಕ್ಯಾಂಡಲ್ಸ್ ಅನ್ನ ಎಕ್ಸಾಂಪಲ್ಗೆ ತಗೊಳ್ತಾ ಇದ್ದೀನಿ. ಓಕೆ, ಸೊ ಈ ಕ್ಯಾಂಡಲ್ನ ಪರ್ಟಿಕ್ಯುಲರ್ ಲೋ ಯಾವುದು, ಇದು. ಓಕೆ, ಸೊ ಇದು ಲೋ, ರೈಟ್? ಸೊ ಇವಾಗ ಏನಾಯ್ತು, ಇದು ಲೋವರ್ ಲೋಗಳು ಕ್ರಿಯೇಟ್ ಆಗ್ತದೆ. ಅಂದ್ರೆ ಇದು ಲೋ ಅಂದ್ರೆ ಇದಕ್ಕಿಂತ ಕೆಳಗಡೆ ಇರುವಂತ ಒಂದು ಲೋ, ಅಂದ್ರೆ ಲೋವರ್ ಲೋ, ರೈಟ್? ಸೊ ಈ ರೀತಿ ಆಗ್ತಾ ಇತ್ತು ಅಂತಂದ್ರೆ ಇದನ್ನ ನಾವೇನು ಹೇಳ್ತೀವಿ, ಡೌನ್ ಟ್ರೆಂಡ್ ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ಈ ತರ ನಮಗೆ ಏನು ಮೂರು ತರದ್ದು ಟ್ರೆಂಡ್ ಬರುತ್ತೆ. ಆ ಮೂರು ತರದ್ದು ಟ್ರೆಂಡ್ ಬೇಸ್ಡ್ ಆನ್ ನಾವು ಮಾರ್ಕೆಟ್ ಸ್ವಿಂಗ್ಗಳು ಏನ್ ಬದಲಾಗ್ತಾ ಇದೆ, ಹೈಯರ್ ಹೈ ಬರ್ತಾ ಇದೆಯಾ, ಹೈಯರ್ ಲೋ ಬರ್ತಾ ಇದೆಯಾ, ಅಥವಾ ಪ್ರೀವಿಯಸ್ ಹೈಗೆ ಈಕ್ವಲ್ ಆಗಿ ಬರ್ತಾ ಇದೆಯಾ, ಸೊ ಅದನ್ನ ನೋಡ್ಕೊಂಡು ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ಇದೆ ಅನ್ನೋದನ್ನ ನಾವು ಹೇಳ್ತೀವಿ. ಸೊ ಅದರಲ್ಲಿ ಇವಾಗ ಕೆಲವೊಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋದಾಯ್ತು ಅಂದ್ರೆ, ಒಂದು ಅಪ್ ಟ್ರೆಂಡ್ ಅಂತಂದ್ರೆ, ಓಕೆ, ಅದನ್ನ ನಾವು ಬುಲ್ಲಿಶ್ ಅಂತ ಕೂಡ ಹೇಳ್ತೀವಿ. ಸೊ ಒಂದು ಅಪ್ ಟ್ರೆಂಡ್ ಅಂದ್ರೆ, ಸೊ ಇಲ್ಲಿ ನೀವು ಸಿಂಪಲ್ ಆಗಿ ನೋಡ್ಬೋದು, ಒಂದು ಪ್ರೈಸ್ ಏನಿರುತ್ತೆ ಅದು ಒಂದು ಪರ್ಟಿಕ್ಯುಲರ್ ರೇಂಜ್ ಇಂದ ಮೇಲ್ಗಡೆ ಹೋಗ್ತಾ ಇದೆ. ಅಂದ್ರೆ ಪ್ರತಿ ಕ್ಯಾಂಡಲ್ಲು ಹೈಯರ್ ಹೈಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ಪರ್ಟಿಕ್ಯುಲರ್ ಕ್ಯಾಂಡಲ್ದು ಹೈ ಯಾವುದು, ಇದು, ರೈಟ್? ನೆಕ್ಸ್ಟ್ ಕ್ಯಾಂಡಲ್ ಏನಾಯ್ತು, ಇದು. ನೆಕ್ಸ್ಟ್ ಕ್ಯಾಂಡಲ್ ಏನಾಯ್ತು, ಇದು. ನೆಕ್ಸ್ಟ್ ಕ್ಯಾಂಡಲ್ ಏನಾಯ್ತು, ಹೈ, ಇದು. ಸೊ ಇವಾಗ ಏನಾಗ್ತಿದೆ, ನಮಗೆ ಒಂದು ಕ್ಯಾಂಡಲ್ಗಿಂತ ಒಂದು ಕ್ಯಾಂಡಲ್ ಹೈ ಆಗ್ತಾ ಇದೆ. ಅಂದ್ರೆ ಇದು ಪ್ರೀವಿಯಸ್ ಹೈ, ಅಗೈನ್ ಇದು ಕೂಡ ಪ್ರೀವಿಯಸ್ ಹೈ, ಅಂಡ್ ಇದು ಹೈ. ಸೊ ಪ್ರೈಸು ಹೈಯರ್ ಹೈಗಳನ್ನ ಒಂದು ಹೈಗಿಂತ ಮತ್ತೊಂದು ಹೈ ದೊಡ್ಡದಾಗಿ ಹೋಗ್ತಾ ಇದೆ ಅನ್ನೋದಾದ್ರೆ, ಸೊ ಇದನ್ನ ನಾವೇನು ಹೇಳ್ತೀವಿ, ಅಪ್ ಟ್ರೆಂಡ್ ಅಂತ ಹೇಳ್ತೀವಿ. ಅಂದ್ರೆ ಬುಲ್ಲಿಶ್ ಮಾರ್ಕೆಟ್ ಅಂತ ಕೂಡ ನೀವು ಕೇಳಿರ್ತೀರ. ಬುಲ್ ಅಂದ್ರೆ ಏನು, ನೀವು ಇಲ್ಲಿ ನೋಡ್ತಾ ಇರೋಂಥ ಗೂಳಿ. ಸೊ ಇದ್ರ ಅಟ್ಯಾಕಿಂಗ್ ಮೋಡ್ ಹೆಂಗೆ ಅಂತಂದ್ರೆ, ಅದರ ಕೊಂಬಿಂದ ಮೇಲ್ಗಡೆ ಅಂದ್ರೆ ಕೆಳಗಡೆ ಬಗ್ಗೆ ಅದು ಮೇಲ್ಗಡೆ ಎತ್ತಾಕುತ್ತೆ, ಕರೆಕ್ಟಾ? ಸೊ ಇದು ಅದರ ಅಟ್ಯಾಕಿಂಗ್ ಮೋಡ್. ಸೊ ಮೇಲ್ಗಡೆ ಎತ್ತಾಕುವಂಥದ್ದು. ಸೊ ಇಲ್ಲಿ ಪ್ರೈಸ್ ಏನಾಗ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ ಅಂತಂದ್ರೆ ಅದನ್ನ ನಾವು ಬುಲ್ಲಿಶ್ ಅಂತ ಹೇಳ್ತೀವಿ, ರೈಟ್? ಬುಲ್ಲಿಶ್ ಮಾರ್ಕೆಟ್, ಬೇರಿಶ್ ಮಾರ್ಕೆಟ್ ನೀವು ಕೇಳಿರ್ತೀರಲ್ವಾ? ಸೊ ಅದೇ ತರ ಬುಲ್ಲಿಶ್ ಮಾರ್ಕೆಟ್ ಅಂತ ಏನೇ ಕೇಳ್ತಾರೆ ಅಂದ್ರೆ, ಸೊ ಈ ಗೂಳಿಯ ಅಟ್ಯಾಕಿಂಗ್ ಮೋಡ್ ಮೇಲ್ಗಡೆ ಇರುತ್ತೆ, ಹಾಗಾಗಿ ಬುಲ್ಲಿಶ್ ಅಂತ ಹೇಳ್ತೀವಿ. ಯೂಶಲಿ ನಾವು ಅಪ್ ಟ್ರೆಂಡ್ ಅಂತ ಆಡು ಭಾಷೆಯಲ್ಲಿ ಕೂಡ ಹೇಳ್ತಾರೆ. ಅಂಡ್ ಇದು ಒನ್ ಆಫ್ ದ ಟ್ರೆಂಡ್, ಓಕೆ, ಸಾರಿ, ಒನ್ ಆಫ್ ದ ಟ್ರೆಂಡ್. ಸೊ ನೆಕ್ಸ್ಟ್ ಇದೇ ತರ ಇನ್ನ ಬೇರೆ ಯಾವ ಟ್ರೆಂಡ್ ಇದೆ ಅಂದ್ರೆ ಡೌನ್ ಟ್ರೆಂಡ್, ಅಂದ್ರೆ ಬೇರಿಶ್, ಅಂದ್ರೆ ಕರಡಿ. ಓಕೆ, ಕರಡಿ ಅಟ್ಯಾಕಿಂಗ್ ಮೋಡ್ ಹೆಂಗೆ, ಸೊ ಕೆಳಗಡೆ ಹಾಕೊಂಡು ತುಳಿಯುವಂಥದ್ದು, ರೈಟ್? ಅಂದ್ರೆ ಅದರ ಕಂಪ್ಲೀಟ್ ಶಕ್ತಿಯನ್ನ ಕೆಳಗಡೆ ತೋರಿಸುವಂಥದ್ದು, ರೈಟ್? ಸೊ ಇದನ್ನ ನಾವು ಬೇರಿಶ್ ಅಂತ ಕೂಡ ಹೇಳ್ತೀವಿ, ಬೇರ್ ಮಾರ್ಕೆಟ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಲೋಗಳೇನಿರುತ್ತೆ ಅದು ಲೋವರ್ ಲೋಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಿದೆ, ರೈಟ್? ಸೊ ಇದ್ರಲ್ಲಿ ಲೋ ನೋಡಿ ಒಂದಕ್ಕಿಂತ ಒಂದು ಕೆಳಗಡೆ ಹೋಗ್ತಾ ಇದೆ. ಸೊ ಕೆಲವೊಂದ್ಸತಿ ಮೇಲ್ಗಡೆ ಕೂಡ ಬಂದಿರುತ್ತೆ, ಬಟ್
ನಾವು ಇಲ್ಲಿಂದ ನೋಡಿದ ಅಂದ್ರೆ ನಮಗೆ ಇಲ್ಲಿ ಕಂಪ್ಲೀಟ್ ಇಲ್ಲಿ ಏನು ಕಾಣಿಸ್ತಾ ಇದೆ, ಸೊ ಇಲ್ಲಿಂದ ನೋಡಿದಾಗ ಇದೇನಿದೆ ಲೋವರ್ ಲೋ ಕ್ರಿಯೇಟ್ ಆಗಿದೆ. ಸೊ ಇದನ್ನ ನಾವೇನು ಹೇಳ್ತೀವಿ, ಡೌನ್ ಟ್ರೆಂಡ್ ಅಂತ ಹೇಳ್ತೀವಿ ಅಥವಾ ಬೇರಿಶ್ ಅಂತ ಹೇಳ್ತೀವಿ. ಬೇರಿಶ್ ಮಾರ್ಕೆಟ್ ಅಥವಾ ಡೌನ್ ಟ್ರೆಂಡ್ ಮಾರ್ಕೆಟ್ ಅಂತ ನಾವೇನು ಹೇಳ್ತೀವಿ ಇದನ್ನ ಹೇಳ್ತೀವಿ. ಹಾಗೆ ನಾನು ಹೇಳ್ದಂಗೆ ಕರಡಿಯ ಅಟ್ಯಾಕಿಂಗ್ ಮೋಡ್ ಏನಿರುತ್ತೆ ಕೆಳಗಡೆ ಇರುತ್ತೆ, ಹಾಗಾಗಿ ಇದನ್ನ ಬೇರಿಶ್ ಅಂತ ಕೂಡ ಹೇಳುವಂಥದ್ದು. ಸೊ ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಮತ್ತೊಂದು ಮೂರನೇ ಟ್ರೆಂಡ್. ಸೊ ನಮಗೆ ಅಪ್ ಟ್ರೆಂಡ್ ಇದ್ರೆ ನಾವು ಮೇಲ್ಗಡೆ ಹೋಗುತ್ತೆ, ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿ ಲಾಂಗ್ ಟ್ರೇಡ್ ಮಾಡ್ತೀವಿ. ಲಾಂಗ್ ಟ್ರೇಡ್ ಅಂದ್ರೆ ಸಿಂಪಲ್, ನಾವು ಫಸ್ಟ್ ಮೊದಲಿಗೆ ಬೈ ಮಾಡ್ತೀವಿ, ಪ್ರೈಸ್ ಜಾಸ್ತಿ ಆದ ನಂತರ ಸೆಲ್ ಮಾಡ್ತೀವಿ. ಓಕೆ, ಫಸ್ಟು ಬೈ ಮಾಡ್ತೀವಿ, ಪ್ರೈಸು ಮೇಲ್ಗಡೆ ಹೋಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತೀವಿ, ಮೇಲ್ಗಡೆ ಹೋದ್ಮೇಲೆ ಸೆಲ್ ಮಾಡ್ತೀವಿ. ಅಂದರೆ ಪ್ರೈಸ್ ಜಾಸ್ತಿ ಕಮ್ಮಿಗೆ ತೊಗೊಳ್ತೀವಿ, ಜಾಸ್ತಿ ಹೋದ್ಮೇಲೆ ಸೆಲ್ ಮಾಡ್ತೀವಿ, ಪ್ರಾಫಿಟ್ ಆಗುತ್ತೆ. ಅದೇ ಥರ ಡೌನ್ ಟ್ರೆಂಡ್ ಏನಿರುತ್ತೆ, ಬೇರಿಶ್ ಮಾರ್ಕೆಟಲ್ಲಿ ಏನಿರುತ್ತೆ, ನಾವೇನಾದರೂ ಶಾರ್ಟ್ ಪೊಸಿಷನಲ್ಲಿ ಟ್ರೇಡ್ ಮಾಡ್ತೀವಿ, ಅಂದರೆ ಶಾರ್ಟ್ ಟ್ರೇಡ್ ಅಂತ ಹೇಳ್ತೀವಿ. ಅಂದರೆ ಫಸ್ಟು ಸೆಲ್ ಮಾಡ್ತೀವಿ, ಅದಾದಮೇಲೆ ಬೈ ಮಾಡ್ತೀವಿ. ಎಕ್ಸಾಂಪಲ್ಗೆ ಓಕೆ, ನಿಮಗೆ ಶಾರ್ಟ್ ಟ್ರೇಡಿಂಗ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ನಿಮಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನೋಡಿ, ಫಸ್ಟ್ ಇಲ್ಲಿ ನಾವೇನು ಮಾಡ್ತೀವಿ, ಸೆಲ್ ಮಾಡ್ತೀವಿ. ನಮಗೆ ಅನ್ನಿಸ್ತಾ ಇದೆ ಮಾರ್ಕೆಟು ಬೀಳ್ಬೋದು, ಅಂದರೆ ಮಾರ್ಕೆಟ್ ಇನ್ನು ಪ್ರೈಸ್ ಏನಿರುತ್ತೆ ಅದು ಕಮ್ಮಿ ಆಗ್ಬೋದು ಅಂತ ಅನ್ಸಿದ್ರೆ ನಮ್ಮ ಹತ್ರ ಇಲ್ಲದೆ ಇರೋದನ್ನ ಓಕೆ ಬ್ರೋಕರ್ ಹತ್ರ ನಾವು ತಗೊಂಡು ನಾವೇನು ಮಾಡ್ತೀವಿ, ಸೆಲ್ ಮಾಡ್ತೀವಿ. ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗಡೆ ನಾವು ಅವ್ರಿಗೆ ರಿಟರ್ನ್ ಕೊಡಬೇಕು ಅನ್ನೋ ಥರದ್ದು ಕಾಂಟ್ರಾಕ್ಟ್ಗಳಾಗುತ್ತೆ. ಅದ್ರ ಬಗ್ಗೆ ನೀವು ಮುಂದೆ ತಿಳ್ಕೊಳ್ತೀರಾ. ಓಕೆ, ನಾವು ಅವ್ರ ಹತ್ರ ತಗೊಂಡು ನಾವೇನು ಮಾಡ್ಬಿಡ್ತೀವಿ, ಫಸ್ಟ್ ಸೆಲ್ ಮಾಡ್ಬಿಡ್ತೀವಿ. ಎಕ್ಸಾಂಪಲ್ಗೆ ಇವಾಗ ಯಾವುದೋ ಒಂದು ಹಬ್ಬದ ಸೀಸನ್ ಬರುತ್ತೆ ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ ಹಬ್ಬ ಅಂತ ಇಟ್ಕೊಳ್ಳೋಣ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಹೂವಿನ ರೇಟ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ನಾವೇನು ಮಾಡ್ತೀವಿ, ಹೂವಿನ ರೇಟ್ ಜಾಸ್ತಿ ಆಗುತ್ತೆ ಅಂತಂದಾಗ ನಾವೇನು ಮಾಡ್ತೀವಿ, ಫಸ್ಟೇ ಬೈ ಮಾಡ್ತೀವಿ, ಪ್ರೈಸ್ ಜಾಸ್ತಿ ಆದಮೇಲೆ ನಾವೇನು ಮಾಡ್ತೀವಿ, ಸೆಲ್ ಮಾಡ್ತೀವಿ. ಕರೆಕ್ಟಾ? ಆ್ಯಂಡ್ ಅದೇ ಥರ ಆ ಸೀಸನ್ ಮುಗಿತಾ ಇರಬೇಕಾದ್ರೆ ಪ್ರೈಸ್ ನಮಗೆ ಕಮ್ಮಿ ಆಗುತ್ತೆ ಅಂತ ಅನ್ಸೋದಾದ್ರೆ ಫಸ್ಟ್ ನಾವೇನು ಮಾಡ್ತೀವಿ, ಯಾರ ಹತ್ರನೂ ತಗೊಂಡು ಫಸ್ಟ್ ಸೆಲ್ ಮಾಡಿಬಿಡ್ತೀವಿ. ಓಕೆ, ಆ್ಯಂಡ್ ಪ್ರೈಸ್ ಕಮ್ಮಿ ಆಗುತ್ತಲ್ಲ, ಓಕೆ, ಪ್ರೈಸ್ ಕಮ್ಮಿ ಆದಮೇಲೆ ಯಾರ ಹತ್ರ ತಗೊಂಡು ಅವ್ರಿಗೆ ನಾವು ದುಡ್ಡು ಕೊಟ್ಬಿಡ್ತೀವಿ. ಓಕೆ, ಅಂದರೆ ಕಡಿಮೆ ದುಡ್ಡು ಕೊಡ್ತೀವಿ. ಸೊ ಇದನ್ನ ನಾವು ಶಾರ್ಟ್ ಟ್ರೇಡಿಂಗ್ ಅಂತ ಕೂಡ ಹೇಳ್ತೀವಿ. ಅಂದರೆ ಫಸ್ಟ್ ನಾವು ಸೆಲ್ ಮಾಡ್ತೀವಿ ಆ್ಯಂಡ್ ಪ್ರೈಸ್ ಕಮ್ಮಿ ಆದಮೇಲೆ ಬೈ ಮಾಡ್ತೀವಿ. ಅಲ್ಟಿಮೇಟ್ಲಿ ನಾವೇನು ಮಾಡಿದ್ದೀವಿ, ಕಡಿಮೆಗೆ ಲೋನಲ್ಲಿ ಬೈ ಮಾಡಿದ್ದೀವಿ, ಹೈನಲ್ಲಿ ಸೆಲ್ ಮಾಡಿದ್ದೀವಿ. ಕರೆಕ್ಟಾ? ಅಂದರೆ ಚೀಪಾಗಿ ತಗೊಂಡಿದ್ದೀವಿ, ಏನು ಒಂದು ಹೈಯರ್ ಪ್ರೈಸಲ್ಲಿ ನಾವು ಸೆಲ್ ಮಾಡಿದ್ದೀವಿ. ಸಿಂಪಲ್. ಸೊ ಇದು ಅಲ್ಟಿಮೇಟ್ಲಿ ನಾವು ಎಷ್ಟಕ್ಕೆ ತಗೊಂಡ್ವಿ, ಎಷ್ಟಕ್ಕೆ ಮಾರಿದ್ವಿ ಅನ್ನೋದ್ರ ಮೇಲೆ ನಮ್ಮ ಪ್ರಾಫಿಟ್ ಡಿಪೆಂಡ್ ಆಗುವಂಥದ್ದು. ಸೊ ಇಲ್ಲಿ ನಮಗೆ ಶಾರ್ಟ್ ಅನ್ನೋದು ಒನ್ ಟೈಪ್ ಆಫ್ ಟ್ರೇಡಿಂಗ್. ಸೊ ಇದು ಎಲ್ರಿಗೂ ಏನು ತಿಳ್ಕೊಂಡಿರೋರು ಮಾಡಿ. ಸೊ ಶಾರ್ಟ್ ಟ್ರೇಡಿಂಗ್ ತಿಳ್ಕೊಳ್ದೆ ಮಾಡೋದು ಸ್ವಲ್ಪ ನಿಜವಾಗ್ಲೂ ಡೇಂಜರಸ್ ಆಗಿರುವಂಥದ್ದು. ಸೊ ಇಲ್ಲಿ ನೀವು ಶಾರ್ಟ್ ಟ್ರೇಡಿಂಗ್ ಮಾಡಬೇಕು ಅಂದರೆ ಯು ಶುಡ್ ಹ್ಯಾವ್ ವೆರಿ ಗುಡ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮೂರನೇದಾಯಿತು ಅಂತಂದರೆ, ಮೂರನೇದು ಯಾವ ಥರದ್ದು ಟ್ರೆಂಡ್ ಅಂದರೆ ಇಟ್ಸ್ ಅನ್ ಸೈಡ್ ವೇಸ್. ಓಕೆ, ಸೈಡ್ ವೇಸ್ ಏನಪ್ಪ ಅಂದರೆ ಸಿಂಪಲ್, ಒಂದು ಪರ್ಟಿಕ್ಯುಲರ್ ರೇಂಜ್ ಒಳಗಡೆ ಇರುವಂಥದ್ದು. ಓಕೆ, ರೇಂಜಿಂಗ್ ಮಾರ್ಕೆಟ್ ಅಂತ ಕೂಡ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಇಲ್ಲೇನು ನೋಡಿದ್ದೀರಾ, ಹೈ ನೋಡಿದ್ರಾ, ಸೊ ಇಲ್ಲಿ ಲೋ ಆಯಿತು. ಕರೆಕ್ಟಾ? ಅಗೇನ್ ಇಲ್ಲಿ ಒಂದು ಲೋವರ್ ಲೋ ಆಯಿತು, ಇಲ್ಲಿ ಲೋ ಆಯಿತು. ಓಕೆ, ಇಲ್ಲಿ ಲೋ ಆಯಿತು ಆ್ಯಂಡ್ ಇಲ್ಲಿ ಬಂದು ಏನಾಯಿತು, ಹೈ ಆಯಿತು ಆ್ಯಂಡ್ ಇಲ್ಲಿ ಮತ್ತೆ ಹೈ ಆಯಿತು ಆ್ಯಂಡ್ ಇಲ್ಲಿ ಹೈ ಆಯಿತು ಆ್ಯಂಡ್ ಹೈ ಆಗಿದ್ದು ಇಲ್ಲಿ ಏನಾಯಿತು, ಮತ್ತೆ ನಮಗೆ ಲೋ ಆಯಿತು, ಅಗೇನ್ ಇಲ್ಲಿ ಲೋ ಆಯಿತು ಆ್ಯಂಡ್ ಇಲ್ಲಿ ಲೋ ಆಯಿತು ಆ್ಯಂಡ್ ಇಲ್ಲಿ ಲೋ ಆಯಿತು ಆ್ಯಂಡ್ ಇಲ್ಲಿ ಹೈ ಆಯಿತು. ಸೊ ಹೈ ಆಯಿತು, ಹೈ ಆಯಿತು, ಹೈ ಆಯಿತು. ಸೊ ಇವಾಗ ಹೈ ಆಯಿತು ಆ್ಯಂಡ್ ಈ ಒಂದು ರೇಂಜ್ ಏನಿರುತ್ತೆ, ಓಕೆ, ಫಾರ್ ಎಕ್ಸಾಂಪಲ್ ಇದು ನಮಗೆ 15 ರೂಪಾಯಿ ಅಂತ ಇಟ್ಕೊಳ್ಳಿ, ಇದು 10 ರೂಪಾಯಿ ಅಂತ ಇಟ್ಕೊಳ್ಳಿ. ಓಕೆ, ಎವ್ರಿ ಟೈಮ್ 15ಗೆ ಬಂತು, ಮತ್ತೆ 10ಕ್ಕೆ ಬಂತು, ಮತ್ತೆ 15ಗೆ ಹೋಯ್ತು, ಮತ್ತೆ 10ಗೆ ಬರುತ್ತೆ. ಸೊ ಈ ಥರ ಒಂದು ಪರ್ಟಿಕ್ಯುಲರ್ ಲೆವೆಲ್ ಒಳಗಡೆನೇ ಇದ್ದರೆ, ಅಂದರೆ ಒಂದು ಮೇಲ್ಗಡೆನೂ ಹೋಗ್ತಾ ಇಲ್ಲ ಪ್ರೈಸು ಕಂಟಿನ್ಯೂಸ್ ಆಗಿ, ಕೆಳಗಡೆನೂ ಬರ್ತಾ ಇಲ್ಲ ರೇಂಜ್ ಕಂಟಿನ್ಯೂಸ್ ಆಗಿ ಅಂತಂದರೆ ಅದನ್ನು ನಾವು ಸೈಡ್ ವೇಸ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಒಂದು ಪರ್ಟಿಕ್ಯುಲರ್ ರೇಂಜ್ ಒಳಗಡೆನೇ ಇದೆ, ಮಾರ್ಕೆಟ್ ಇನ್ನು ಟ್ರೆಂಡ್ ಆಗಿ ಕನ್ವರ್ಟ್ ಆಗಿಲ್ಲ. ಟ್ರೆಂಡ್ ಅಂದರೆ ದಟ್ ಮೇ ಬಿ ಅಪ್ ಟ್ರೆಂಡ್, ದಟ್ ಮೇ ಬಿ ಡೌನ್ ಟ್ರೆಂಡ್ ಇರ್ಬೋದು. ಸೊ ಸೈಡ್ ವೇಸ್ ಅಂದರೆ ಅಪ್ ಟ್ರೆಂಡು ಇಲ್ಲ, ಡೌನ್ ಟ್ರೆಂಡು ಇಲ್ಲ, ಒಂದು ಪರ್ಟಿಕ್ಯುಲರ್ ರೇಂಜ್ ಒಳಗಡೆನೆ ಮಾರ್ಕೆಟ್ ಇದೆ ಅಂತ. ಸೊ ಮೂರು ನಮಗೆ ಟ್ರೆಂಡು, ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್. ಸೊ ಇದು ನೀವು ತಿಳ್ಕೊಬೇಕಾಗಿರುವಂಥ ಒಂದು ಮೇಜರ್ ಆಗಿರುವಂಥ ವಿಷಯ. ಓಕೆ, ಸೊ ನೆಕ್ಸ್ಟ್ ಬರುವಂಥ ಸಬ್ಜೆಕ್ಟ್ಗಳಲ್ಲಿ ನಾವೇನು ತಿಳ್ಕೊಳ್ತೀವಿ ಅಂತಂದರೆ, ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ಸ್ ಅನ್ನು ನೋಡಿ
ಸೊ ಇವಾಗ ನಾನು ನಿಮಗೆ ಮಲ್ಟಿಪಲ್ ಕ್ಯಾಂಡಲ್ಸ್ ಏನು ಹೇಳ್ಕೊಟ್ಟಿಲ್ಲ ಅಲ್ವಾ. ಸೊ ಎಷ್ಟು ಮಲ್ಟಿಪಲ್ ಕ್ಯಾಂಡಲ್ಸ್ ಇತ್ತು ಅಂತಂದರೆ ನಾವು ಯಾವ ರೀತಿ ಡೈರೆಕ್ಷನ್ ಅನ್ನು ಪ್ರೆಡಿಕ್ಟ್ ಮಾಡುವಂಥದ್ದು, ಅಂದರೆ ಅಪ್ ಟ್ರೆಂಡ್ಗೆ ಹೋಗುತ್ತಾ, ಡೌನ್ ಟ್ರೆಂಡ್ಗೆ ಹೋಗುತ್ತಾ, ಅಥವಾ ಸೈಡ್ ವೇಸ್ ಆಗುತ್ತಾ, ಸೊ ಇದನ್ನು ಯಾವ ರೀತಿ ಪ್ರೆಡಿಕ್ಟ್ ಮಾಡುವಂಥದ್ದು, ಸೊ ಪ್ರಾಬಬಿಲಿಟೀಸ್ ಮೇಲೆ ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ನಾವು ನೆಕ್ಸ್ಟು ಏನು ನಮ್ಮ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಇವಾಗ ಏನು ನೀವು ಕಲ್ತಿದ್ದೀರಾ ಇದನ್ನು ಡೆಫಿನೆಟ್ ಆಗಿ ನೀವೇನು ಮಾಡಬೇಕು ಅಂತಂದರೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಪ್ಲೈನ್ ಬುಕ್ ಪೇಪರ್ ಅಂತ ತಗೊಳ್ಳಿ. ಸೊ ಅದರಲ್ಲಿ ನಾವು ನೋಡಿದಂಥ ಕ್ಯಾಂಡಲ್ಸ್ ಏನಿರುತ್ತೆ ಅಲ್ಲಿ ಕರೆಕ್ಟಾಗಿ ಪಾಸ್ ಮಾಡಿ, ಸೊ ಅದೇ ಥರ ಕಲರ್ ಹಾಕಿ ಡ್ರಾ ಮಾಡಿ ಓಪನ್ನು, ಹೈ, ಕ್ಲೋಸ್, ಲೋ ಏನಿರುತ್ತೆ ಅದನ್ನೆಲ್ಲ ಬರ್ಕೊಳ್ಳಿ. ಆ್ಯಂಡ್ ಅದೇ ಥರ ಈ ಸೈಡ್ ವೇಸ್ ಮಾರ್ಕೆಟಿಗೆ ಲೈನ್ ಹಾಕೊಂಡ್ರು ಸಾಕು, ನೀವು ಕ್ಯಾಂಡಲ್ಲೇ ಹಾಕಬೇಕು ಅಂತ ಏನಿಲ್ಲ, ಲೈನ್ ಹಾಕೊಂಡು ಬರ್ಕೊಂಡ್ರು ಕೂಡ ಸಾಕು. ಸೊ ದಟ್ ನಿಮಗೆ ಈಸಿಲಿ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಾವು ಯಾವ್ಯಾವ ಕ್ಯಾಂಡಲ್ ಬಂದರೆ ಏನೇನು ಮೀನಿಂಗು, ಅದ್ರ ಹಿಂದೆ ಇರುವಂಥ ಲಾಜಿಕ್ ಏನು, ಅದೆಲ್ಲ ಕೂಡ ನಾವು ನೆಕ್ಸ್ಟು ಬರುವಂಥ ವೀಡಿಯೋಸ್ಗಳಲ್ಲಿ ತಿಳ್ಕೊಳ್ಳೋಣ. ಸಿ ಯು ಆಲ್. ಆ್ಯಂಡ್ ನಿಮಗೆ ಅಸೈನ್ಮೆಂಟ್ಸ್ ಕೂಡ ಇರುತ್ತೆ. ಸೊ ಅಸೈನ್ಮೆಂಟ್ಸ್ ಏನು ಅನ್ನೋದನ್ನು ನೆಕ್ಸ್ಟ್ ನೀವು ಈ ಒಂದು ವಿಡಿಯೋ ಮುಗಿದ ಮೇಲೆ ನಿಮಗೆ ಅಸೈನ್ಮೆಂಟ್ಸ್ ಇತ್ತು ಅಂತಂದರೆ ಅಸೈನ್ಮೆಂಟ್ಸ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಸಿಂಪಲ್ ಆಗಿ ನಿಮಗೇನು ಅರ್ಥ ಆಗಿದೆ ಅದಕ್ಕೆ ಅಕಾರ್ಡಿಂಗ್ಲಿ ನಿಮ್ಮ ಆನ್ಸರ್ಸನ್ನು ಕೊಟ್ಟಿರಿ ಅಂದರೆ ಸೊ ನಿಮಗೇನು ಅರ್ಥ ಆಗಿದೆ ಅನ್ನೋದು ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ನಿಮಗೆ ಅದರ ಹೆಚ್ಚಿನ ಇನ್ಫಾರ್ಮೇಷನ್ನ ಅವಶ್ಯಕತೆ ಇತ್ತು ಅಂತಂದರೆ ಅದಕ್ಕೆ ನೀವು ಸಪೋರ್ಟನ್ನು ಕೂಡ ತಗೋಬೋದು. ಓಕೆ, ಸೊ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ನೋಡಿ ಆ್ಯಂಡ್ ವಿತೌಟ್ ಮಿಸ್ ನೋಡಿದ್ದನ್ನು ನೋಟ್ ಮಾಡಿಕೊಂಡು ಅದನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಕೂಡ ಮಾಡಿ. ಸಿ ಆಲ್ in the next video. Take care. Bye bye.